ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ತಪಸ್ಸಿನ ಜ್ಞಾನದ ವೈಭವವನ್ನು ನೀವು ತಿಳಿತಾ ಇದ್ದೀರಿ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಒಂದು ತಪಸ್ಸಿಗೆ ನಿದರ್ಶನ ಅವರು ತಿರುಪತಿಯ ಯಾತ್ರೆಗೆ ಹೋಗಿರ್ತಾರೆ. ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಂಪ್ರದಾಯದಂತೆ ಎಲ್ಲ ವಿಧವಾದ ಗೌರವ ಶ್ರೀಮಠಕ್ಕೆ ಸಲ್ಲಿಸಬೇಕಾದದ್ದನ್ನು ಸಲ್ಲಿಸಿದ್ದಾರೆ. ವೆಂಕಟೇಶ ದೇವರ ದರ್ಶನವನ್ನು ಪಡೆದು ಭಗವಂತನನ್ನು ಪ್ರಾರ್ಥಿಸಿ ಪರಮಾತ್ಮನ ಅನುಗ್ರಹವನ್ನು ಪಡೆದು ಪಾಪ ವಿನಾಶಿನಿ ತೀರ್ಥಕ್ಕೆ ಹೋಗಿದ್ದಾರೆ. ಪಾಪ ವಿನಾಶಿನಿ ತೀರ್ಥದಲ್ಲಿ 3 ಕಡೆಯಿಂದ ದೊಡ್ಡದಾದ ಜಲಧಾರೆಗಳು ಬರ್ತವಂತೆ. ಬೆಟ್ಟದಿಂದ 3 ಕವಲಾಗಿ ಜಲಧಾರೆ ಬರಬೇಕು. ಅದರಿಂದ ಪಾಪ ವಿನಾಶಿನಿ ತೀರ್ಥ ಯಾವಾಗಲೂ ಸಮೃದ್ಧವಾಗಿರುತ್ತದೆ. ಯಾವ ಬೆಟ್ಟದಿಂದ ಜಲಧಾರೆ ಹರಿದು ಬರುತ್ತದೆ ಆ ಪ್ರದೇಶದಲ್ಲಿ ಹೋಗುವ ಸಂದರ್ಭವೂ ನಮಗೆ ಬಂದಿತ್ತು ಒಂದು ಸಲ. ಬಹಳ ಚಿಕ್ಕದಾಗಿ ಜಲಧಾರೆ ಕಾಣಿಸಿಕೊಳ್ಳುತ್ತದೆ ಈಗ. ಆದರೆ ಆಗಿನ ಕಾಲದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಜಲಧಾರೆ ಬರಬೇಕು, ತೀರ್ಥ ತುಂಬಬೇಕು. ಆದರೆ ದುಷ್ಕಾಲದ ಪರಿಣಾಮವಾಗಿ ಮಳೆಯಾಗದೇ ಇದ್ದದ್ದಕ್ಕೆ ಒಂದು ಧಾರೆ ಮಾತ್ರ ಹರಿತಾ ಇದೆ, ಅದು ಸ್ವಲ್ಪ ನೀರು ಬರ್ತಾ ಇದೆ. 2 ಧಾರೆಗಳು ಪೂರ್ಣ ಇಲ್ಲದಾಗಿದೆ. ಸತ್ಯಧರ್ಮ ತೀರ್ಥರಿಗೆ ಈ ವಿಷಯ ಗೊತ್ತಾಯಿತು. ರಾಮದೇವರಿಗೆ, ವೆಂಕಟೇಶ ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ತಮ್ಮ ಸ್ನಾನ ಆನ್ಹಿಕ ಜಪಾದಿಗಳನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ ಸತ್ಯಧರ್ಮ ತೀರ್ಥರು ಎಷ್ಟು ದಿನಗಳ ಕಾಲ, ಅನೇಕ ದಿನಗಳವರೆಗೆ ಅಲ್ಲಿ ವಾಸ ಮಾಡಿದ್ದಾರೆ. ಅವರು ಇರುವಷ್ಟು ದಿನ 3 ಜಲಧಾರೆಗಳು ಮೊದಲಿಗಿಂತಲೂ ಅದ್ಭುತವಾದ ರೀತಿಯಲ್ಲಿ ಹರಿದು ಅಂತಹ ದುರ್ಭಿಕ್ಷೆಯ ಕಾಲದಲ್ಲಿಯೂ ಕೂಡ ಪಾಪ ವಿನಾಶಿನಿ ತೀರ್ಥ ತುಂಬಿ ತುಳುಕಿದೆ. ಗಂಗೆಯನ್ನ ಸ್ತೋತ್ರ ಮಾಡಿ ಒಲಿಸಿಕೊಂಡ ಮಹಾನುಭಾವರು ಶ್ರೀಮನ್ಯಾಯಸುಧಾ ಎಂಬ ಗಂಗೆಯನ್ನು ಯಾವಾಗಲೂ ಶಿಷ್ಯರಲ್ಲಿ ಹರಿಸುವವರು. ಅಂತಹ ಮಹಾಸೇವೆಯನ್ನ ಮಾಡಿದ ಭಗವದ್ಭಕ್ತರಾದ ಇವರ ಮೇಲಿನ ಪ್ರೀತಿಯಿಂದ ಭಗವಂತ ಇವರ ತಪಸ್ಸಿಗೆ, ಇವರ ಸೇವೆಗೆ ಮೆಚ್ಚಿ ಜಲಧಾರೆಯನ್ನ ಕೊಟ್ಟ. ಇವರು ಅಲ್ಲಿಂದ ಹೊರಟ ಮೇಲೆ ಮತ್ತೆ ಮೊದಲಿದ್ದಾಗ ಆಗಿದೆ. ಇದು ಸತ್ಯಧರ್ಮ ತೀರ್ಥರು ತಿರುಪತಿಯ ವೆಂಕಟೇಶ ದೇವರ ಸೇವೆಯ ರೂಪದಲ್ಲಿ ಮಾಡಿದಂತಹ ಅವರ ತಪಸ್ಸಿನ ಒಂದು ನಿದರ್ಶನ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸತ್ಯ ಸಂಕಲ್ಪ ತೀರ್ಥರು, ಅರ್ಥಾತ್ ಶ್ರೀನಿವಾಸಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಸಂಕಲ್ಪ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ತಮ್ಮ ಶಿಷ್ಯರಿಗೆ ನಾಮಕರಣ ಮಾಡಿ ಹೊಳೆಹೊನ್ನೂರಿನಲ್ಲಿ ದಿವಾನರ ಅಪೇಕ್ಷೆಯಂತೆ ಅಲ್ಲಿ ದೊಡ್ಡದಾದ ಮಠವನ್ನೆಲ್ಲ ಕಟ್ಟಿಸಿ ಅಲ್ಲಿಯೇ ಪಾಠ ಪ್ರವಚನ ಮಾಡುತ್ತಾ ವಾಸ ಮಾಡಿದ್ದಾರೆ. ಇವತ್ತಿಗೂ ಸತ್ಯಧರ್ಮ ತೀರ್ಥರು ಪಾಠ ಹೇಳುತ್ತಾ ಇರುವ ಸ್ತಂಭ ಅಂತ ಹೊಳೆಹೊನ್ನೂರಿನಲ್ಲಿ ತೋರಿಸ್ತಾರೆ. ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ವಯಸ್ಸಾದಾಗ ಅಲ್ಲಿಯೇ ವಾಸವಾಗಿದ್ದಾಗ ಒಂದು ದಿನ ಸತ್ಯಧರ್ಮ ತೀರ್ಥರು ಹೀಗೆ ಕುಳಿತಿದ್ದಾರೆ. ಪಕ್ಕದಲ್ಲಿ ಸತ್ಯ ಸಂಕಲ್ಪ ತೀರ್ಥರು ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಬ್ಬ ವಿಭೂತಿಯನ್ನು ಹಚ್ಚಿಕೊಂಡ ವಿದ್ವಾಂಸರು ಬಂದಿದ್ದಾರೆ, ಸ್ಮಾರ್ಥ ಪಂಡಿತರು. ಬಂದಾಕ್ಷಣಕ್ಕೆ ಸತ್ಯಧರ್ಮ ತೀರ್ಥರು ಎದ್ದು ನಿಂತು ಅವರಿಗೆ ಸ್ವಾಗತ ಮಾಡಿ ಕೂಡಿಸಿ ತಮ್ಮ ಪಕ್ಕದಲ್ಲಿಯೇ ಕೂಡುವುದಕ್ಕೆ ಹೇಳಿದರು. ಎಲ್ಲರ ದೊಡ್ಡ ದೊಡ್ಡ ವಿದ್ವಾಂಸರ ಪಂಕ್ತಿ ಇದೆ. ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಕುಳಿತಿದ್ದಾರೆ. ಬೇರೆಯವರು ಪಂಕ್ತಿಯಲ್ಲಿ ಚೌಕಿಯಲ್ಲಿ ಕೂಡುವಂತಿಲ್ಲ. ಸ್ವಾಮಿಗಳ ಎದುರಿನಲ್ಲಿ ಉತ್ತಮರಾದಂತಹ ವಿದ್ವಾಂಸರು, ಶ್ರೋತ್ರಿಯರು, ಸದಾಚಾರ ಸಂಪನ್ನರು ಮಾತ್ರ ಕೂಡಬೇಕು. ಆದರೆ ಸ್ವಾಮಿಗಳು ಎದ್ದು ನಿಂತು ಸ್ವಾಗತ ಮಾಡಿ ಹತ್ತಿರದಲ್ಲಿಯೇ ಕೂಡಿಸಿಕೊಂಡಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ. ವಯಸ್ಸಾಗಿದೆ, ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟರು, ಬುದ್ಧಿ ಸರಿ ಇರಲಿಕ್ಕಿಲ್ಲ,
ಅದಕ್ಕಾಗಿ ಹೀಗೆ ಮಾಡಿದ್ದಾರೆ. ಯಾರಿಗೋ ಎಲ್ಲಿ ಕೂಡಿಸಬೇಕು, ಬಂದವರಿಗೆ ಊಟಕ್ಕೆ ವ್ಯವಸ್ಥೆ ಎಲ್ಲಿಯಾದ್ರೂ ಒಂದ್ ಕಡೆಗೆ ಮಾಡಿದರಾಯಿತು, ತಮ್ಮ ಪಕ್ಕದಲ್ಲೇ ಕೂಡಿಸಿಕೊಳ್ಳೋ ಅಷ್ಟೇನಿತ್ತು ಇವರಿಗೆ. ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಧೈರ್ಯ ಇರಲಿಲ್ಲ. ಸತ್ಯ ಸಂಕಲ್ಪ ತೀರ್ಥರು ಸುಮ್ಮನೆ ಇದ್ರು. ಗುರುಗಳು ಹೇಳಿದ ಮೇಲೆ ಅವರು ಹೆಚ್ಚು ಆಕ್ಷೇಪ ಮಾಡಲಿಲ್ಲ. ಊಟ ಎಲ್ಲ ಆಯಿತು. ಅವರಿಗೆಲ್ಲ ಬೆಳ್ಳಿ ತಮ್ಮಿಗೆ ಥಾಲಿ ಉಳಿದೆಲ್ಲ ವಿದ್ವಾಂಸರಿಗೆ ಕೊಡುವುದಕ್ಕೆ ಇಟ್ಟಿದ್ರು. ಅದನ್ನು ಇವರಿಗೂ ಕೊಟ್ಟಿದ್ದಾರೆ. ಶಾಲು, ಜೋಡಿ ಧೋತ್ರ ಎಲ್ಲವನ್ನೂ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಆದಮೇಲೆ ಸ್ವಾಮಿಗಳು ವಿಶ್ರಾಂತಿಯಲ್ಲಿದ್ದಾಗ ಊಟ ಆದ ಮೇಲೆ ಬಂದು ಗಣ್ಯರಾದಂತಹ ವಿದ್ವಾಂಸರೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಇದೇನು ಕೆಲಸ ಮಾಡಿದ್ರಿ ನೀವು, ಯಾಕೆ ಹೀಗೆ ಮಾಡಿದ್ರಿ, ಇಷ್ಟು ನಿಮಗೆ ಸಂಪ್ರದಾಯ ಗೊತ್ತಿಲ್ಲೇನೋ, ಹಾಗೆ ಹೀಗೆ ಅಂತ ಮಾತನಾಡಿದ್ರು. ಅವರು ಎಲ್ಲಿ ಹೋಗಿದ್ದಾರೆ ನೋಡ್ರಿ ಹಾಗಾದ್ರೆ ಅಂತ ಹೇಳಿ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾ ಬಂದ್ರೆ ಇಲ್ಲೇ ಇವತ್ತಿಗೂ ಇದೆ. ಈಗ ಅದು ಬಿದ್ದು ಹೋಗಿದೆ ದೇವಸ್ಥಾನ, ಜೀರ್ಣೋದ್ಧಾರ ಮಾಡಬೇಕಾಗಿದೆ, ಅವಶೇಷ ಮಾತ್ರ ಉಳಿದಿದೆ. ಭದ್ರಾ ನದಿಗೆ ಹೋಗುವಾಗ ನದಿ ತೀರದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ. ಅಲ್ಲಿ ಒಳಗೆ ಅವರು ಚೀಲ ತೆಗೆದುಕೊಂಡು ಹೋದರು ಬಂದವರು ಶಾಸ್ತ್ರಿಗಳು ಅಂತ ಹೇಳಿದರು, ನೋಡಿದ ಜನ. ಆದ್ರೆ ಬಾಗಿಲ ಹಾಕಿತ್ತು. ಜೋರಾಗಿ ಬಾಗಿಲವನ್ನ ತಳ್ಳಿ ಒಳಗೆ ಯಾರಿದ್ದಾರೆ ಅಂತ ನೋಡೋಣ ಅಂದ್ರೆ ಸತ್ಯಧರ್ಮ ತೀರ್ಥರು ಕೊಟ್ಟ ಶಾಲು, ಮಡಿಪಂಚ, ಧೋತ್ರ ಎಲ್ಲವೂ ಲಿಂಗದ ಮೇಲೆ ಇದೆ. ಅಲ್ಲಿ ಲಿಂಗದ ಪಕ್ಕದಲ್ಲಿಯೇ ಬೆಳ್ಳಿ ತಮ್ಮಿಗೆ ಸಾಲಿ ಎಲ್ಲ ಇಟ್ಟುಕೊಂಡಿದ್ದಾರೆ ರುದ್ರದೇವರು. ಆಗ ಯಾಕೆ ಇಷ್ಟು ಗೌರವ ಮಾಡಿದರು ಅಂತ ಅನ್ನೋದು ಆಗ ಅರ್ಥ ಆಗಿದೆ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರಿಗೆ ಅವರಂದ್ರಂತೆ ಸತ್ಯಸಂಕಲ್ಪ ತೀರ್ಥರ ಎದುರಿಗೆ, ಇನ್ನು ನಮಗೆ ಅಂತ್ಯಕಾಲ ಸಮೀಪಿಸಿದೆ, ನಿರ್ಯಾಣ ಮಾಡಬೇಕು. ರಾಮದೇವರ ಹೇಗೆ ಹೋಗುವಾಗ ರುದ್ರದೇವರು ಬಂದು ಪ್ರಾರ್ಥನೆ ಮಾಡಿದರೆ ಹಾಗೆ ನನಗೆ ಆದೇಶ ಮಾಡುವುದಕ್ಕೆ ರುದ್ರದೇವರು ಬಂದಿದ್ದಾರೆ, ಸಾಕಿನ್ನ ಮುಂದಿನವರಿಗೆ ಒಪ್ಪಿಸಿ ನೀವು ನಡೀರಿ ಅಂತ. ಅದಕ್ಕಾಗಿ ರುದ್ರದೇವರು ಬಂದದ್ದನ್ನು ತಿಳಿದು ನಾನು ಆದರ ಮಾಡಿದ್ದು ಅಂತ ಹೇಳಿದರಂತೆ. ಇವತ್ತಿಗೂ ಸತ್ಯಧರ್ಮ ತೀರ್ಥರ ವೃಂದಾವನದ ಎದುರಿನಲ್ಲಿ ಅವರು ಗಂಗಾ ಸ್ತೋತ್ರ ಮಾಡಿ, ಗಂಗಾ ಲಹರಿಯನ್ನ ಮಾಡಿ, ಕಾಶಿಯಲ್ಲಿ ಪ್ರತ್ಯಕ್ಷವಾಗಿ ಗಂಗೆಗೆ ಮರದ ಬಾಗಣ ಕೊಟ್ಟಿದ್ದು, ರಾಮನಾಥಪುರದಲ್ಲಿ ಗಂಗೆಯೇ ಅವರಿಗೆ ಪ್ರತ್ಯಕ್ಷವಾಗಿ ಅವರಿಗೋಸ್ಕರ ಹರಿದು ಬಂದದ್ದು, ಇದೆಲ್ಲದರ ಪ್ರಭಾವ ಎಂಬಂತೆ ಯಾವಾಗಲೂ ಗಂಗಾ ಒಂದೊಂದು ಹನಿ ಅವರ ವೃಂದಾವನದ ಎದುರಿಗೆ ಬೀಳ್ತಾ ಇರುತ್ತದೆ. ಅದರ ಸ್ಥಳದಲ್ಲಿ, ಗಂಗೆ ಬೀಳುವ ಸ್ಥಳದಲ್ಲಿ ಎರಡು ಲಿಂಗಗಳ ಉದ್ಭವ ಆಗಿದೆ. ಇವತ್ತಿಗೂ ಆ ಲಿಂಗಗಳು ಆ ಸತ್ಯಧರ್ಮ ತೀರ್ಥರ ವೃಂದಾವನದ ಎದುರಿನಲ್ಲಿದೆ. ರುದ್ರದೇವರು ಅವರಿಗೆ ದರ್ಶನ ಕೊಟ್ಟಿದ್ದಾರೆ, ಗಂಗಾದೇವಿಯೂ ದರ್ಶನವನ್ನು ಕೊಟ್ಟಿದ್ದಾಳೆ. ಗಂಗೆಯನ್ನ ಇವರು ಸ್ತೋತ್ರ ಮಾಡಿದ್ದಕ್ಕೆ ಗಂಗಾಧರ ಹಾಗೂ ಗಂಗೆ ಇಬ್ಬರೂ ಪ್ರತ್ಯಕ್ಷರಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ಎಂಬುದಾಗಿ ಅವರ ಇತಿಹಾಸದಲ್ಲಿ ತಿಳಿಯುತ್ತೇವೆ. ದೊಡ್ಡವರನ್ನ ಸ್ತೋತ್ರ ಮಾಡುವಾಗ ಯಾವ ತರಹದ ಭಕ್ತಿಯಿಂದ ಮಾಡಬೇಕು. ಕೇವಲ ಸತ್ಯಧರ್ಮ ತೀರ್ಥರು ಮಾಡಿದ ಗಂಗಾಲಹರಿಯನ್ನು ನೀವು ಕೇಳ್ತಾ ಪ್ರಾಸಬದ್ಧವಾಗಿ ಸಾಹಿತ್ಯದ ಒಂದು ಪಾಂಡಿತ್ಯದಿಂದ ಮಾತ್ರ ಮಾಡಿದ್ದಾರೆ ಅಂತಾದರೆ ಗಂಗೆ ಪ್ರತ್ಯಕ್ಷಳಾಗುವುದಕ್ಕೆ ಅವಳೇನು ಸಾಮಾನ್ಯ ಸ್ತ್ರೀಯೇ? ಅಂತಹ ದೇವತಾ ಸ್ತ್ರೀ, ಮಹಾನುಭಾವಳು, ಜಗತ್ತಿನ ಎಲ್ಲ ಜನರ ಪಾಪಗಳನ್ನು ಕಳೆಯುವ ಮಹಾನುಭಾವಳು ಇವರಿಗೆ ಪ್ರತ್ಯಕ್ಷಳಾಗಬೇಕಾಗಿದ್ರೆ ನಿಜವಾದ ಭಕ್ತಿಯಿಂದ ಇವರು ಸ್ತೋತ್ರ ಮಾಡಿದಾಗ ಮಾತ್ರ ಅದು ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಎಂಬುದಾಗಿ ಅವರ ಜೀವನದ ಚರಿತ್ರೆಯಿಂದ ನಾವು ತಿಳಿಯಬಹುದು. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಗಂಗಾಲಹರಿ ಹೇಗೆ ಅದ್ಭುತವಾಗಿದೆ, ಅದರಂತೆ ಇನ್ನನೇಕ ಶ್ಲೋಕಗಳನ್ನು ಅವರು ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರ ಕೆಲವು ಸುಭಾಷಿತಗಳಿವೆ, ಅನೇಕ ಇವೆ. ಅದರಲ್ಲಿ ಕೆಲವುದನ್ನ ಸ್ಮರಣೆಗೆ ತಂದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಸತ್ಯಧರ್ಮ ತೀರ್ಥರಂತಾರೆ, ಜಗತ್ತಿನೊಳಗೆ ಒಂದು ಬಹಳ ಆಶ್ಚರ್ಯಕರವಾದ ಸಂಗತಿ ಇದೆ ಅಂತ. ಏನ ಆಶ್ಚರ್ಯ? ಬಹಳ ದೊಡ್ಡ ಆಶ್ಚರ್ಯದ ಸಂಗತಿ ಅಂದ್ರೆ ಏನದು? ಸಾಮಾನ್ಯವಾಗಿ ನಾವೆಲ್ಲ ಕಂಡದ್ದು ಬಿಸಿಲಿನಲ್ಲಿ ನೀರು ಒಣಗಿ ಹೋಗ್ತದೆ. ಆದರೆ ನೀರು ಹಾಕಿ ನೀರನ್ನ ಒಣಗಿಸುವುದು ಲೋಕದಲ್ಲಿ ಎಲ್ಲಿಯೂ ಕಂಡಿಲ್ಲ. ಆದರೆ ಒಂದು ಕಡೆಗೆ ಕಂಡಿದೆ ಅಂತಾರೆ. ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣಾ ವಾರಿ ಶುಷ್ಯತಿ. ಬಿಸಿಲಿನಿಂದ, ಬೆಂಕಿಯ ತಾಪದಿಂದ ನೀರನ್ನ ಒಣಗಿಸುವುದಲ್ಲ, ನೀರು ಹಾಕಿ ನೀರು ಒಣಗಿಸುವುದು. ಇದೇನು ಒಗಟು? ನೀರು ಹಾಕಿ ನೀರು ಒಣಗಿಸುವುದು ಅಂದ್ರೆ ಹೇಗೆ? ಅದಕ್ಕಂತಾರೆ ಗುರುಪಾದ ಜಲೇನೈವ ಭವ ಸಿಂಧುರು ವಿಶುಷ್ಯತಿ. ಗುರುಗಳ ಪಾದೋದಕದಿಂದ ಸಂಸಾರದ ಸಾಗರವೇ ಒಣಗಿ ಹೋಗ್ತದೆ, ನೀರಿನಿಂದ ನೀರು ಒಣಗುತ್ತದೆ.
ಸತ್ಯಧರ್ಮ ತೀರ್ಥರು ತಮ್ಮ ಸತ್ಯ ವರತೀರ್ಥರ ಮೇಲೆ, ತಮ್ಮ ಗುರುಗಳ ಮೇಲೆ, ಅರ್ಥಾತ್ ಅವರ ಪಾದುಕೆಗಳ ಮೇಲೆ ಒಂದು ಸ್ತೋತ್ರ ಮಾಡಿದ್ದಾರೆ, ಸತ್ಯವರ ಪಾದುಕಾ ಸ್ತೋತ್ರಂ ಅಂತ. ಗಂಗಾಧರಿಯನ್ನು ಏನೋ ವ್ಯಾಖ್ಯಾನಗಳ ಸಹಾಯದಿಂದ ಸ್ವಲ್ಪ ಆದರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡಬಹುದು. ಸತ್ಯವರ ಪಾದುಕಾ ಸ್ತೋತ್ರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ತಾವೇ ಬರೆದ ವ್ಯಾಖ್ಯಾನವೂ ಉಂಟು ಅಂತ ಗ್ರಂಥಗಳ ಪಟ್ಟಿಯಲ್ಲಿ ಸಿಗ್ತದೆ, ಆದರೆ ಗ್ರಂಥ ಉಪಲಬ್ಧವಾಗಿಲ್ಲ. ವ್ಯಾಖ್ಯಾನ ಏನೂ ಅರ್ಥವಾಗುವುದಿಲ್ಲ. ಇದು ಸಂಸ್ಕೃತದ ಶಬ್ದಗಳು, ಇಷ್ಟನ್ನು ಮಾತ್ರ ಅದರ ಬಗ್ಗೆ ಪರಿಚಯ ಹೇಳಬಹುದು. ಅಷ್ಟು ಕಠಿಣವಾಗಿದೆ. ಆದರೆ ಅದರ ಮುಖ್ಯ ತಾತ್ಪರ್ಯ ಎಲ್ಲ ತರಹದ ಜಗತ್ತಿನೊಳಗಿನ ಎಲ್ಲಾ ವಿಧವಾದಂತಹ ಸಾಧನೆಗಳನ್ನ ಕೇವಲ ಗುರು ಅನುಗ್ರಹದಿಂದ ನಾವು ಸಾಧಿಸಬಹುದು, ಎಲ್ಲ ವಿಘ್ನಗಳನ್ನು ಕಳೆದುಕೊಳ್ಳಬಹುದು. ಇದನ್ನು ಬಹಳ ಸುಂದರವಾಗಿ ವಿಸ್ತೃತವಾಗಿ ತಮ್ಮ ಗುರುಗಳ ಪಾದುಕೆಯ ಮೇಲೆ ಸ್ತೋತ್ರ ಮಾಡಿದ ಮಹಾನುಭಾವರು. ಅಂತಹ ಪಾದುಕೆಯ ಮಹಿಮೆಯಿಂದ, ಪಾದೋದಕದ ಮಹಿಮೆಯಿಂದ ಏನೆಲ್ಲವನ್ನೂ ನಾನು ಸಾಧಿಸಬಹುದು ಅನ್ನುವ ವಿಶ್ವಾಸವನ್ನು ಇಟ್ಟುಕೊಂಡಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಗಳು. ಮತ್ತೊಂದು ಪ್ರಸಂಗದಲ್ಲಿ ಹೇಳುತ್ತಾರೆ, ಶಿಕ್ಷಯಂತಿ ನಯಾಚಂತಿ ಭಿಕ್ಷುಕಾಹ ಪಾತ್ರಪಾಣಯ ಅದತ್ವಾ ಮಾದೃಶೋ ಮಾಭೂಹು ದತ್ವಾ ತ್ವಾಂ ತ್ವಾದೃಶೋ ಭವ. ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇದೇ ತರಹದ ಶ್ಲೋಕ, ಸ್ವಲ್ಪ ಅನುಪೂರ್ವಿಯ ವ್ಯತ್ಯಾಸದಲ್ಲಿ ಬರ್ತದೆ. ಅದನ್ನು ಮತ್ತೊಂದು ಭಾಷೆಯಲ್ಲಿ ಸತ್ಯಧರ್ಮ ತೀರ್ಥರ ಸಂಗ್ರಹ ಮಾಡಿ ಹೇಳುತ್ತಾರೆ. ಶಿಕ್ಷಯಂತಿ ನಯಾಚಂತಿ, ಮನೆಗೆ ಭಿಕ್ಷುಕರು ಬಂದಿರ್ತಾರೆ, ಪಾತ್ರೆ ಹಿಡಿದುಕೊಂಡು ಭಿಕ್ಷೆ ಹಾಕ್ರಿ ಅಂತ ಕೇಳ್ತಾರೆ. ಭಿಕ್ಷೆ ಹಾಕಿ ಅಂತ ಕೇಳಿದಾಗ ಅವರು ಯಾಚನೆ ಮಾಡುವುದಕ್ಕೆ ಬಂದಿದ್ದಾರೆ, ಗತಿ ಇಲ್ಲದೆ ಇದ್ದವರು. ನಾವು ಕೊಟ್ರೆ ಅವರ ಉದ್ಧಾರ, ಇಲ್ಲದೆ ಇದ್ರೆ ಇಲ್ಲ ಅಂತ ಬಹಳ ದೊಡ್ಡ ಸ್ಥಿತಿಯಿಂದ ಉಪಕಾರ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕರ್ತವ್ಯ ಕರ್ಮ ಅದೊಂದು ವಿಷ್ಣು ಪೂಜೆ. ತದ್ವೈಶ್ವಾನರೇ ಹುತಂ ಸ್ಯಾತ್, ಯೋಗ್ಯನಾದ ಅಧಿಕಾರಿಯಲ್ಲಿ ನೀವು ದಾನ ಮಾಡಿದರೆ ಅದು ವೈಶ್ವಾನರ ನಾಮಕ ಭಗವಂತನಲ್ಲಿ ಹೋಮ ಮಾಡಿದಂತಹ ಮಹಾಪುಣ್ಯ. ವಿಜಯದಾಸರು ತಮ್ಮ ಸುಳಾಲೆಯಲ್ಲಿ ಬಹಳ ಹೇಳ್ತಾರೆ, ಅನ್ನದಾನ ಮಾಡಿದರೆ ಯೋಗ್ಯನಾದ ವ್ಯಕ್ತಿಗೆ ನಮ್ಮ ದೇಹದೊಳಗಿರುವಂತಹ 32,000 ದಂಪತಿಗಳಂತೆ ಭಗವಂತನ 32,000 ಸ್ತ್ರೀ ರೂಪಗಳು ಎಡಭಾಗದಲ್ಲಿ, 32,000 ಪುರುಷ ರೂಪಗಳು ಬಲಭಾಗದಲ್ಲಿವೆ. ಅಂತಹ 32,000 ತಾನೇ ಹೆಣ್ಣು ಗಂಡಿನ ರೂಪದಲ್ಲಿ ಭಗವಂತ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ. ಅಂತಹ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಭೋಜನ ಮಾಡಿಸಿದರೆ, ನೈವೇದ್ಯ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಬರ್ತದಂತೆ. ಅನುಸಂಧಾನದಿಂದ ಒಬ್ಬ ಯೋಗ್ಯನಾದ ವ್ಯಕ್ತಿಗೆ ನಾವು ಅನ್ನದಾನ ಮಾಡಿದರೆ ಆ ಭಾವನೆಯಿಂದ ದಾನ ಮಾಡಬೇಕೇ ಹೊರತು ಅಹಂಕಾರದಿಂದ ಏನೋ ಮುಖದ ಮೇಲೆ ಎಸೆದು ಕಳಿಸುವುದಲ್ಲ. ಅವರು ನಿಮಗೆ ಗುರುಗಳು, ಭಿಕ್ಷುಕರೇ ನಿಮಗೆ ಗುರುಗಳು. ಯಾಕೆ ಗುರುಗಳು ಅಂದ್ರೆ ಒಂದು ಪಾಠ ಕಲಿಸಿ ಹೋಗ್ತಾರಂತವರು. ನೋಡು, ನೀನು ಶ್ರೀಮಂತನಾಗಿದ್ದೀನಿ, ಈ ಶ್ರೀಮಂತಿಕೆಯಲ್ಲಿ ನಿನಗೆ ಬಂದ ಹಣ, ನಿನಗೆ ಬಂದ ಸಂಪತ್ತನ್ನ ಸದ್ವಿನಿಯೋಗ ಮಾಡಿ ನಮ್ಮಂಥವರಿಗೆ, ಕಷ್ಟದಲ್ಲಿದ್ದವರಿಗೆ ಕೊಟ್ರೆ ಈಗ ಯಾವ ರೀತಿ ಶ್ರೀಮಂತನಾಗಿದ್ದೀಯೋ ಹಾಗೆ ಜನ್ಮಾಂತರದಲ್ಲಿ ಮತ್ತೆ ಶ್ರೀಮಂತನಾಗಿ ಹುಡ್ತೀನಿ. ಕೊಡದೇ ಇದ್ರೆ ನಾನು ಜನ್ಮಾಂತರದಲ್ಲಿ ಶ್ರೀಮಂತನಾದರೂ ಇನ್ನೊಬ್ಬರಿಗೆ ಕೊಡದೇ ಇದ್ದಕ್ಕೆ ಈಗ ಭಿಕ್ಷುಕನಾಗಿದ್ದೇನೆ, ನನ್ನ ಹಾಗೆ ನೀನು ಭಿಕ್ಷುಕನಾಗಬೇಕಾಗ್ತದೆ ನೋಡು ಅಂತ ಕಲಿಸುವುದಕ್ಕೆ ಬಂದಿರ್ತಾರಂತ. ಅದತ್ವಾ ಮಾದೃಶೋ ಮಾಭೂಹು, ಕೊಡದೇ ಇದ್ದದ್ದಕ್ಕೆ ನನ್ನ ಹಣೆ ಬರಹ ನಿನಗೆ ಬರೋದು ಬೇಡ. ದತ್ವಾ ತ್ವಾಂ ತ್ವಾದೃಶೋ ಭವ, ನೀನು ಧನವನ್ನ ಕೊಟ್ರೆ ಈಗಿದ್ದ ಸ್ಥಿತಿ ಮುಂದಿನ ಜನ್ಮದಲ್ಲಿಯೂ ನಿನಗೆ ಬಂದೀತು, ನಿನ್ನ ಹಾಗೆ ನೀನಾಗು, ನನ್ನ ಹಾಗೆ ಆಗಬೇಡ ಅಂತ ಪಾಠ ಕಲಿಸುವುದಕ್ಕೆ ಬಂದವರೇ ಹೊರತು ಅವರು ಬೇಡುವುದಕ್ಕೆ ಬಂದವರಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಪ್ರಸಂಗದಲ್ಲಿ ಅಂತಾರೆ, ಶ್ರೀಮದಾಚಾರ್ಯರ ಸಿದ್ಧಾಂತ ಇದು ತಾರತಮ್ಯದ ಸಿದ್ಧಾಂತ. ತಾರತಮ್ಯಕ್ಕೆ ಹೊರತಾಗಿ ಎಂದಿಗೂ ನಡೆಯಬಾರದು. ಶ್ರೀಮದಾಚಾರ್ಯರು ಇದರ ಬಗ್ಗೆ ಹೇಳಿದ್ದು ನಿಮಗೆಲ್ಲ ಗೊತ್ತು. ತಾರತಮ್ಯಕ್ಕೆ ಅನುಗುಣವಾಗಿ ನಾವೇನೇ ಸತ್ಕಾರ ಪೂಜಾದಿಗಳನ್ನು ಮಾಡಿದರೆ ಮಾತ್ರ ಅದರಿಂದ ನಮಗೆ ಹಿತ ಆಗತ್ತೆ, ಇಲ್ಲದೇ ಇದ್ರೆ ಅನಿಷ್ಟ ಆಗತ್ತೆ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ತತ್ರತ್ರೀ ಭವಿಷ್ಯಂತಿ ದುರ್ಭಿಕ್ಷಂ ಮರಣಂ ಭಯಂ. ಸಮರಾದವರಲ್ಲಿ ವಿಷಮವಾದ ಪೂಜೆ ಮಾಡೋದು, ಯೋಗ್ಯತೆಯಲ್ಲಿ ಸಮಾನರು,
ಆದರೆ ಅವರಿಗೆ ಮಾಡುವ ಆದರ ಗೌರವಗಳಲ್ಲಿ ವೈಷಮ್ಯ ತೋರಿದರೆ, ವಿಷಮಾಣಂ ಸಮಾತಥ, ಯೋಗ್ಯತೆಯಲ್ಲಿ ವೈಷಮ್ಯ ಇದ್ದಾಗ ಸಾಮ್ಯವನ್ನ ಇಟ್ಟುಕೊಂಡು ಸಮಾನವಾಗಿ ಆದರ ಗೌರವಗಳನ್ನು ಮಾಡಿದರೆ, ಯಾವ ರೀತಿ ಮಾಡಿದರೂ ಕೂಡ ಅದರಿಂದ ದುರ್ಭಿಕ್ಷೆಯಾಗ್ತದಂತೆ, ಮರಣ, ಭಯ, ಅನೇಕ ಅನಿಷ್ಟಗಳಾಗತ್ತೆ. ಅವರವರ ಯೋಗ್ಯತೆ ತಾರತಮ್ಯವನ್ನ ತಿಳಿದು ಅದಕ್ಕೆ ತಕ್ಕಂತೆ ಭಜನೆ ಮಾಡಬೇಕು ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಾವು ತಿಳಿಸ್ತಾರೆ. ಅದಕ್ಕೆ ಒಂದು ಬಂಗಾರದ ದೃಷ್ಟಾಂತವನ್ನು ಕೊಡ್ತಾರೆ. ಹೇಮ್ನ ಖೇದ ನ ದಾಹೇನ ಛೇದೇನ ಆಕರ್ಷಣೇನ ಚ ಇದಮೇವ ಮಹದ್ ದುಃಖಂ ಗುಂಜಯ ಸಮತೋಲನಂ. ಬಂಗಾರವನ್ನ ಹಳೆಯ ಕಾಲದಲ್ಲಿ ತೂಕ ಮಾಡುವಾಗ ಗುಲಗಂಜಿಯ ಜೊತೆಗೆ ಇಟ್ಟು ತೂಕ ಮಾಡ್ತಾ ಇದ್ರು. ಆಗ ಬಂಗಾರಕ್ಕೆ ಜಗತ್ತಿನೊಳಗೆ ದೊಡ್ಡ ದುಃಖ ಏನು, ಬಂಗಾರವನ್ನ ಕಾಯಿಸ್ತಾರೆ, ಬಹಳ ಕಾಯಿಸಿ ಹೊಡೆದು ಅದನ್ನು ಆಭರಣಗಳನ್ನು ಮಾಡ್ತಾರೆ. ಏನು ದುಃಖ ಇಲ್ಲ, ಕಾಯಿಸಿದ್ರೆ ಕಾಯಿಸಲಿ, ಮುಂದೆ ಆಭರಣ ಮಾಡಿದಾಗ ಸಾಕಷ್ಟು ಬೆಲೆ ಕೊಟ್ಟು ನನ್ನನ್ನು ಜನ ಎಲ್ಲ ತೆಗೆದುಕೊಳ್ತಾರೆ ಅಂತ ಆನಂದ ಇದೆ. ಸುಟ್ಟರು ಅದಕ್ಕೆ ದುಃಖ ಇಲ್ಲ ಅಂತೆ, ಅದನ್ನು ಎಳೆದರೂ ದುಃಖ ಇಲ್ಲ, ಕತ್ತರಿಸಿದರೂ ದುಃಖ ಇಲ್ಲ, ಅದೆಲ್ಲವನ್ನೂ ಸಹನೆ ಮಾಡ್ತದಂತೆ. ಆದ್ರೆ ಇಷ್ಟು ಬೆಲೆ ಬಾಳುವ ಬಂಗಾರವನ್ನ ಗುಲಗಂಜಿಯ ಜೊತೆಗಿಟ್ಟು ತೂಕ ಮಾಡ್ತಾರಲ್ಲ, ಅದು ಮಾತ್ರ ಬಹಳ ದುಃಖ ಆಗತ್ತೆ. ಹಾಗೆ ದೊಡ್ಡವರಿಗೆ ಇನ್ನೇನೋ ಒಂದು ಮಾತು ಹೆಚ್ಚು ಕಡಿಮೆ ಆಡಿದರೆ ಸಹನೆ ಮಾಡಬಹುದು, ಆದರೆ ತಾರತಮ್ಯಕ್ಕೆ ವಿರುದ್ಧವಾಗಿ ನಾವೇನಾದರೂ ದೇವತೆಗಳ ಗುರುಗಳ ಉಪಾಸನೆಯನ್ನು ಮಾಡಿದರೆ ಅದರಿಂದ ದೊಡ್ಡ ಅನರ್ಥವಾಗ್ತದೆ. ಸರಿಯಾಗಿ ಎಚ್ಚರದಿಂದ ಇರಬೇಕು ಎಂಬ ತತ್ವವನ್ನ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇನ್ನೊಂದು ಹೇಳ್ತಾರೆ ಭಗವಂತನ ಮಹಿಮೆಯನ್ನ, ಏಕಂ ಮುಖ್ಯಂ ಪುರಸ್ಕೃತ್ಯ ಶೂನ್ಯಾತ್ಮಾನೋಪಿ ಮಾನವಾಹ ಸರ್ವೇಪಿ ಪೂಜ್ಯತಾಮ್ಯಾಂತಿ ಯಥಾ ಸಂಖ್ಯಾಂಕ ಬಿಂದವಃ. ಒಬ್ಬ ವ್ಯಕ್ತಿ ದೊಡ್ಡವನಾದವನಿದ್ದ, ಅವನನ್ನ ಆಶ್ರಯಿಸಿದರೆ ಉಳಿದವರೆಲ್ಲರಿಗೂ ಪೂಜ್ಯತೆ ಇದೆ, ಇಲ್ಲ ಅಂದ್ರೆ ಯಾರಿಗೂ ಪೂಜ್ಯತೆ ಇಲ್ಲ. ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಒಬ್ಬ ಸಾಮಾನ್ಯ ಮಾನವನವರೆಗೆ ಎಲ್ಲರಿಗೂ ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಪೂಜ್ಯತೆ ಮಾನ್ಯತೆ ಜಗತ್ತಿನೊಳಗೆ ಉಂಟು. ಯಾಕಿದೆ ಆ ಪೂಜ್ಯತೆ? ಎಲ್ಲಿಂದ ಬಂತು? ಭಗವಂತನ ಸನ್ನಿಧಾನದಿಂದ, ಪರಮಾತ್ಮನ ಅನುಗ್ರಹದಿಂದ. ಭಗವಂತನ ಪರಿವಾರ, ಪರಮಾತ್ಮನ ಸೇವಕರು, ಪರಮಾತ್ಮ ಇವರಲ್ಲಿ ಕೆಲವು ಗುಣಗಳನ್ನಿಟ್ಟ ಅನ್ನುವುದಕ್ಕಾಗಿ ಇವರಿಗೆ ಪೂಜ್ಯತೆ ಬಂತು. ದೇವರ ಅನುಗ್ರಹ ಇಲ್ಲ, ದೇವರೊಬ್ಬರನ್ನು ಮೈನಸ್ ಮಾಡಿದರೆ ಇವರ್ಯಾರಿಗೂ ಪೂಜ್ಯತೆ ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಸೊನ್ನೆಗಳಿದೆ, ಶೂನ್ಯ. ಎಷ್ಟು ಶೂನ್ಯ ಬರೆದ್ರೆ ಅದಕ್ಕೆ ಏನ್ ಬೆಲೆ ಇದೆ? ನಿಮಗೆ ಎಷ್ಟು ಹಣ ಬೇಕು? ಒಂದು ಚೆಕ್ ತೆಗೆದುಕೊಂಡು ಬಂದಿದ್ದೀರಿ, ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ಒಂದು ಚೆಕ್ ಕೊಡ್ತೇನೆ ಅಂತ ಹೇಳಿ ಒಂದು 10 ಶೂನ್ಯಗಳನ್ನು ಹಾಕಿ ಕೊಟ್ಟು ಬಿಟ್ರೆ ಸಂತೋಷ ಆಗ್ತದೆಯೇ ನಿಮಗೆ? ಏನು ಒಂದು ರೂಪಾಯಿನೂ ಬರೋದಿಲ್ಲ ಅದಕ್ಕೆ. ಆದರೆ ಅವನು ಮನಸ್ಸು ಮಾಡಿ ಒಂದು ಅಂತ ಮೊದಲಿಗೆ ಬರೆದು ಬಿಟ್ಟರೆ ಸಾಕು, ಆ ಶೂನ್ಯಗಳಿಗೆ ಎಷ್ಟು ಬೆಲೆ ಬಂದುಬಿಡುತ್ತೆ. ಒಂದೇ ಒಂದು ಅಂಕಿ ಇದ್ದರೆ ಆ ಎಲ್ಲ ಶೂನ್ಯಗಳಿಗೂ ಬಹಳ ಬೆಲೆ ಬಂತು, ಕೋಟಿ ಅಬ್ಜ ರೂಪಾಯಿ ಆಗೋಯ್ತು. ಆದರೆ ಅದೇ ಶೂನ್ಯ ಒಂದು ಇಲ್ಲದೇ ಇದ್ರೆ ಶೂನ್ಯಗಳು ಶೂನ್ಯವಾಗಿಯೇ ಉಳಿತು. ಹಾಗೆ ಲಮಾಬ್ರಹ್ಮಾದಿ ಎಲ್ಲಾ ದೇವತೆಗಳು ಕೂಡ ಅವರ ಅಸ್ತಿತ್ವವನ್ನ, ಅವರ ಮಹಿಮೆಯನ್ನ, ಪೂಜ್ಯತೆಯನ್ನ ಪಡೆದದ್ದು ಒಂದರಿಂದ, ಅದೇ ಏಕಮೇವ ಅದ್ವಿತೀಯಂ ಬ್ರಹ್ಮ, ಭಗವಂತನ ಅನುಗ್ರಹದಿಂದ. ಅವನಿಲ್ಲದೆ ಇದ್ದರೆ ಯಾರಿಗೂ ಬೆಲೆಯಿಲ್ಲ. ತೀರ್ಥರು ದೃಷ್ಟಾಂತವನ್ನು ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದು ಚೇಷ್ಟೆ ಮಾಡ್ತಾರೆ ಅವರು. ಆಗಿನ ಕಾಲದಲ್ಲಿ ಇದು ಶುರುವಾಗಿತ್ತು, ಲಂಚ ತೆಗೆದುಕೊಳ್ಳುವುದು, ಬೇರೆ ಬೇರೆ ತರಹದ ವ್ಯವಹಾರಗಳು ನಡೀತಾ ಇತ್ತು. ಬೇಕಾದಷ್ಟು ಶ್ರೀಮಠದ ಜಹಗೀರೆಗಳು, ಹೊಲ ಮನೆಗಳು, ಅಲ್ಲಲ್ಲಿ ಆಸ್ತಿಗಳು, ಅವುಗಳನ್ನೆಲ್ಲ ಹಾಳು ಮಾಡಿ ತಿಂದು ಅಲ್ಲಲ್ಲಿರುವ ಅಧಿಕಾರಿಗಳೇನೋ ಅವ್ಯವಸ್ಥೆ ಮಾಡಿದಾಗ ಗ್ರಾಮಾಧಿಕಾರಿಗಳು, ಆಗ ಒಂದು ಸಲ ಸತ್ಯಧರ್ಮತೀರ್ಥರು ಶಾಪ ಕೊಡುವ ರೀತಿಯಲ್ಲಿಯೋ ಚೇಷ್ಟೆ ಮಾಡುವ ರೀತಿಯಲ್ಲಿಯೋ ಹೇಳಿದ್ರಂತೆ, ಗ್ರಾಮಾಧಿಕಾರಿ ಗರ್ಭಸ್ಥಃ ಮಾತೃಮಾಂಸಂ ನಖಾರತಿ ಪಾಪಭೀತ್ಯಾ ನಮಂತವ್ಯಂ ದಂತಾಭಾವಾಖ್ಯ ಹೇತು. ಗ್ರಾಮಾಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ ಅಂತಾರಲ್ಲ, ಹಾಗೆ ಗ್ರಾಮಾಧಿಕಾರಿಗಳು ಅಲ್ಲಲ್ಲಿ ವ್ಯವಸ್ಥೆ ಮಾಡತಕ್ಕಂತಹ ಅಧಿಕಾರಿಗಳಿರ್ತಾರೆ ಊರುಗಳಲ್ಲಿ.
ಏನೇನೋ ಆಗಿನ ಕಾಲಕ್ಕಿದ್ರು ಕುಲಕರ್ಣಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅವರು ಭೂಮಿಯನ್ನು ತಾವು ಸ್ವಾಹ ಮಾಡ್ತಾರೆ, ದುಡ್ಡು ತಗೊಳ್ತಾರೆ, ಏನೇನೋ ಮಾಡ್ತಾರೆ ವ್ಯವಹಾರಗಳನ್ನ. ಇವರು ಬರೀ ಇಲ್ಲಿ ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಭೂಮಿ ತಾವು ತಮ್ಮದನ್ನಾಗಿ ಮಾಡಿಕೊಂಡು ನುಂಗಿ ಹಾಕ್ತಾರೆ ಅಂತ ಇಷ್ಟೇ ಅಲ್ಲ, ಇವರು ತಮ್ಮ ತಾಯಿಯ ಗರ್ಭದೊಳಗಿದ್ದಾಗ ತಾಯಿಯ ಮಾಂಸವನ್ನೂ ಬಿಡೋ ಜನ ಅಲ್ಲ. ಇವರು ತಿನ್ನೋದು ಅಂದ್ರೆ ಬರೀ ಇವತ್ತು ಕಲಿಸೋದಲ್ಲ, ಅವರು ದುಡ್ಡು ತಿನ್ನೋದಲ್ಲ, ಭೂಮಿ ತಿನ್ನೋದಲ್ಲ, ಕಾಗದ ಪತ್ರಗಳನ್ನು ನುಂಗ್ ಹಾಕೋದಲ್ಲ, ಮಾಂಸನೂ ತಿನ್ಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಇವರು, ಅಂತ ನೀಚರು ಅಂತ ಬೈದರು. ಮತ್ತೆ ತಿಂದಿಲ್ಲಲ್ಲ, ಮತ್ತೆಲ್ಲ ತಾಯಂದ್ರು ಸುಖವಾಗಿದ್ದಾರಲ್ಲ ಅಂದ್ರೆ, ತಿಂದಿಲ್ಲ ಅಂದ್ರೆ ಪಾಪ ಬರ್ತದೆ ಅಂತ ಭೀತಿ ಇಲ್ಲ ಇವರಿಗೆ. ಹಲ್ಲಿಲ್ಲ ಅಂತ ಬಿಟ್ಟಿರ್ತಾರೆ, ಹಲ್ಲಿದ್ರೆ ಅವರೇ ಪಾಪ ಭೀತ್ಯಾನ ಮಂತವ್ಯಂ ದಂತಾಭಾವಾಖ್ಯ ಹೇತುತಃ ಅಂತ ತಾತ್ಪರ್ಯ. ಮಹಾಭಾರತ ಇದನ್ನು ಬಹಳ ನಿಂದೆ ಮಾಡುತ್ತದೆ ಅನುಶಾಸನ ಪರ್ವದಲ್ಲಿ. ಈ ತರಹದ ಲಂಚವನ್ನ ತೆಗೆದುಕೊಂಡು ಇನ್ನೊಬ್ಬರನ್ನ ಭಯಪಡಿಸುವ, ಕಾರಣ ಇಲ್ಲದೆ ಅವರನ್ನ ಪೀಡಿಸುವಂತಹ ಜನರಿಗೆ ಬಹಳಷ್ಟು ದುಃಖವನ್ನ ಜನ್ಮಾಂತರದಲ್ಲಿ ಅನುಭವಿಸಬೇಕಾಗ್ತದೆ. ಇದ್ದಕ್ಕಿದ್ದಂತೆ ಭಯ ಪ್ರಾರಂಭ ಆಗ್ತದೆ, ಹಣ ಎಲ್ಲ ನಾಶವಾಗಿ ಹೋಗ್ತದೆ, ದಾರಿದ್ರ್ಯ ಇರುತ್ತದೆ, ತನ್ನವರಿಂದಲೇ ತನಗೆ ದ್ರೋಹ ಆಗುವ ಪ್ರಸಂಗ ಬರ್ತದೆ. ಈ ತರಹದ ಅನೇಕ ದುಃಖಗಳನ್ನ ಅನುಭವಿಸುವ ಒಂದು ದೊಡ್ಡ ಭಯವನ್ನ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ರುದ್ರದೇವರು ಉಮಾದೇವಿಗೆ ಹೇಳ್ತಾರೆ. ಅಂತಹ ಕಾರ್ಯವನ್ನ ಮಾಡಬೇಡಿ ಅಂತ ಸೂಚನೆ ಮಾಡುವುದಕ್ಕೆ ಈ ರೀತಿಯಾಗಿ ಹೇಳುವ ಅವರದೊಂದು ಶೈಲಿ. ಹೀಗೆ ಅನೇಕ ಸುಭಾಷಿತಗಳನ್ನ, ಸಣ್ಣ ಪುಟ್ಟ ಶ್ಲೋಕಗಳನ್ನ ಹೇಳುವ ಮೂಲಕ ಜನರ ಮನಸ್ಸಿನಲ್ಲಿ ತತ್ವಗಳನ್ನು ತಿಳಿಸುವಂತಹ ಅವರದೊಂದು ಸುಂದರವಾದಂತಹ ಶೈಲಿ. ರಾಮದೇವರ ಪೂಜಾ, ಅದರಿಂದ ಬರುವಂತಹ ಅದ್ಭುತವಾದಂತಹ ಪುಣ್ಯ, ಇದರ ಬಗ್ಗೆ ಅವರಿಗಿರುವ ನಿಷ್ಠೆ ಎಷ್ಟು ಅದ್ಭುತವಾದದ್ದು. ಒಂದು ಪ್ರಸಂಗ, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರು, ಶ್ರೀಪಾದ ಪುತ್ರರು, ಅವರಿಗೆ ಸ್ವಲ್ಪ ಅನಾರೋಗ್ಯವಾಗಿರ್ತದೆ. ಅದು ಬೆಳೀತಾ ಬೆಳೀತಾ ಇನ್ನೇನು ಇವರು ಬದುಕೋದಿಲ್ಲ ಅನ್ನುವ ಸ್ಥಿತಿಗೆ ಬರುತ್ತೆ. ವಿದ್ವಾಂಸರೆಲ್ಲ ಬಂದು ಸತ್ಯಧರ್ಮತೀರ್ಥರಿಗೆ ಹೇಳ್ತಾರೆ, ಹೀಗೆ ಆಚಾರ್ಯರಿಗೆ ಬಹಳ ಪೀಡೆಯಾಗಿದೆ, ದೇಹಾಲಸ್ಯವಾಗಿದೆ, ಇನ್ನೇನು ಅವರು ಬದುಕುವುದು ಸಾಧ್ಯ ಇಲ್ಲ. ಒಂದು ದಿನ ನೀವು ರಾಮದೇವರ ಪೂಜೆ ಮಾಡಿದ ಪುಣ್ಯವನ್ನ ಅವರಿಗೇನಾದರೂ ಧಾರೆ ಎರೆದು ಕೊಟ್ರೆ ಅವರು ಮತ್ತೆ ಚೇತರಿಸಿಕೊಳ್ಬಹುದು. ಸತ್ಯಧರ್ಮತೀರ್ಥರಂತಾರೆ, ಭಗವಂತನ ಇಚ್ಛೆ ಇದ್ರೆ ಸಾಧನೆ ಮಾಡಿಸಲಿ, ಆಯುಷ್ಯ ಕೊಟ್ಟು ಶ್ರೀಮದಾಚಾರ್ಯರ ಸಿದ್ಧಾಂತದ ಅಧ್ಯಯನ ಪಾಠ ಪ್ರವಚನ ಮಾಡಿಕೊಂಡು ಇನ್ನೂ ಅನೇಕ ದಿನಗಳವರೆಗೆ ಶ್ರೀಮದಾಚಾರ್ಯರ ಸೇವೆ ಮಾಡಿಕೊಂಡಿರಲಿ, ಬೇಡ ಅನ್ನೋದಿಲ್ಲ. ಆದರೆ ಈ ನಿಷ್ಕಾಮವಾಗಿ ಮಾಡಿದ ರಾಮದೇವರ ಪೂಜೆಯಿಂದ ಬಂದ ಪುಣ್ಯವನ್ನ ನಾನು ಬಿಟ್ಟು ಕೊಡೋದಿಲ್ಲ ಅಂತ. ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ಒಂದು ಸಲ ರಾಮದೇವರನ್ನು ಸ್ಪರ್ಶ ಮಾಡೋ ಭಾಗ್ಯ ಸಿಗ್ತದೆ. ಅಂಥದ್ದು ಒಂದು ದಿನದ ಪೂಜೆಯ ಪುಣ್ಯವನ್ನ ಒಂದು ಜನ್ಮದ ಮಗನಿಗೋಸ್ಕರವಾಗಿ ಬಿಟ್ಟುಕೊಡಿ ಅಂತ ಹೇಳ್ತಿರಲ್ಲ, ನಾನು ಬಿಟ್ಟುಕೊಡೋದಿಲ್ಲ, ಬದುಕಿನ ಈ ತರಹದ ಆ ಪೂಜೆಯ ಮಹಿಮೆಯನ್ನ ತಿಳಿದು ಪೂಜೆಯನ್ನ ಮಾಡುವಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅಷ್ಟೇ ವಿರಕ್ತರೂ ಹೌದು, ಅನುಗ್ರಹವನ್ನೂ ಮಾಡಿದ್ದಾರೆ. ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ಇವನಿಗೆ ಒಳ್ಳೆಯದಾಗಲಿ ಅಂತ. ಬ್ರಹ್ಮಾದಿ ದೇವತೆಗಳೇ ಪ್ರಾರ್ಥನೆ ಮಾಡುತ್ತಾರೆ ಭೂಭಾರ ಹರಣಕ್ಕಾಗಿ. ಹಾಗೆ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ ಅವಶ್ಯ ದೇವರಲ್ಲಿ ಮೊರೆ ಹೋಗ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಆದರೆ ಪುಣ್ಯವನ್ನ ಬಿಟ್ಟು ಕೊಡುವುದಿಲ್ಲ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳುತ್ತಾರಂತೆ. ಅಷ್ಟು ಅವರಿಗೆ ನಿಷ್ಠೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅವರು ಏನೇನು ಮಾಡಿದ್ದಾರೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪಾಠ ಪ್ರವಚನಗಳನ್ನ ಮಾಡಿ, ಇಂಥ ಕಠಿಣವಾದ ಗ್ರಂಥಗಳನ್ನ ರಚನೆ ಮಾಡಿ, ವ್ಯಾಖ್ಯಾನ ಮಾಡಿ, ಶಿಷ್ಯರನ್ನ ತಯಾರು ಮಾಡಿದ್ದು ಒಂದು ಕಡೆಗೆ, ರಾಜ ಮಹಾರಾಜರುಗಳನ್ನೆಲ್ಲ ವಶದಲ್ಲಿ ಇಟ್ಟುಕೊಂಡು ಅವರಿಂದ ಶ್ರೀಮಠಕ್ಕೆ ಬೇಕಾದಷ್ಟು ಸಂಪತ್ತನ್ನು ಮಾಡಿಸಿ, ವೈಭವದ ಬಂಗಾರದ ಮಂಟಪಗಳು, ಬೆಳ್ಳಿಯ ಮಂಟಪಗಳು, ನವರತ್ನ ಖಚಿತವಾದ ಮಂಟಪ, ತೊಟ್ಟಿಲು, ಆನೆಗಳು, ಅಂಬಾರಿ, ಬೇಕಾದ್ದು ವೈಭವವನ್ನು ರಾಮದೇವರಿಗೆ ಮಾಡಿಸಿದರು. ಅದು ಒಂದು ಕಡೆಗೆ. ಇದಲ್ಲದೆ ಸ್ವತಃ ತಾವೇ ಕುಳಿತು ಶ್ರೀಮನ್ಯಾಯಸುಧಾ ಗ್ರಂಥವನ್ನ 3 ಬಾರಿ ಬರೆದಿದ್ದಾರೆ. 3 ಸಲ ಸಂಪೂರ್ಣವಾದ ಶ್ರೀಮನ್ಯಾಯಸುಧಾ ಗ್ರಂಥವನ್ನ ತಮ್ಮದೇ ಹಸ್ತಾಕ್ಷರದಿಂದ ಬರೆದಿದ್ದಾರೆ. ಅವರದೊಂದೇನು ಪದ್ಧತಿ ಇದ್ರೆ ಬರೆದ ಮೇಲೆ ಅದನ್ನು ಅಳಿಸುವುದಿಲ್ಲ.
ಬರೆಯುವಾಗ ಅವಸರದಲ್ಲಿ ಒಂದು ಅಕ್ಷರ ಹಿಂದೆ ಮುಂದೆ ಆಗ್ತದೆ. ಅದನ್ನೇನೋ ಮಾಡಿ ಸರಿಪಡಿಸ್ತಾರೆಯೇ ಹೊರತು ಅದನ್ನು ಅಳಿಸ್ತಾ ಇರಲಿಲ್ಲ. ಅದೊಂದೇನೋ ತತ್ವಾಭಿಮಾನಿಗಳು ಇರ್ತಾರೆ ಅಂತ ಅವರ ಅನುಸಂಧಾನ ಅವರ ಪುಸ್ತಕವನ್ನು ಪಾರಾಯಣ ಮಾಡುವಾಗ ಗೊತ್ತಾಗ್ತದೆ. 4-8 ಅಕ್ಷರಗಳು ಕೆಲವೊಮ್ಮೆ ವ್ಯತ್ಯಾಸ ಆದರೂ ಕೂಡ ಎಲ್ಲೆಲ್ಲಿರುವ ಅಕ್ಷರಗಳನ್ನು ಜೋಡಿಸಿಕೊಳ್ಬೇಕೋ ಅಲ್ಲಿ ನಂಬರ್ ಹಾಕಿಬಿಡ್ತಾರೆ. 1, 2, 3, 4, 5, 6, 8 ಅಂತ ಅದನ್ನು ಹಾಗೆ ಜೋಡಿಸಿಕೊಂಡು ನಾವು ಪಾರಾಯಣ ಮಾಡಬೇಕು. ಆದರೆ ಅದನ್ನ ಮಸಿ ಹಾಕಿ ಅಳಿಸುವುದಿಲ್ಲ. ಅಷ್ಟು ದೇವತೆಗಳ ಚಿಂತನೆ ಮಾಡಿ ಅವರು ಬರೆದದ್ದು. 3 ಪ್ರತಿಯನ್ನು ಬರೀತಾರೆ. ಒಂದು, ಮೈಸೂರು ಮಹಾರಾಜರಿಗೆ ಒಳ್ಳೆ ಸೌಭಾಗ್ಯ ಇರಲಿ, ಸುಧಾಯಾಹ ಶ್ರೀಕರತ್ವೇವಯಮೇವ ಸಾಕ್ಷಣ ಅಂತ ಹೇಳಿದ್ದಕ್ಕೆ ಮೈಸೂರು ಅರಮನೆಯಲ್ಲಿ ಒಂದಿಟ್ಟಿದ್ದಾರೆ, ಇವತ್ತಿಗೂ ಅಲ್ಲಿಯೇ ಇದೆ. ಇನ್ನೊಂದು ತಮ್ಮ ಮನೆಯಲ್ಲಿ, ಅರ್ಥಾತ್ ತಮ್ಮ ಪೂರ್ವಾಶ್ರಮದ ಸಂಬಂಧಿಕರ ಮನೆಯಲ್ಲಿ ಒಂದನ್ನು ಪೂಜೆ ಮಾಡ್ತಾ ಇರ್ರಿ, ಪಾರಾಯಣ ಮಾಡಿ ಪಾಠ ಪ್ರವಚನ ಮಾಡಿಕೊಂಡಿರ್ರಿ ಅಂತ ಒಂದು ಕೊಟ್ಟಿದ್ದಾರೆ. ಒಂದನ್ನು ಮಠದಲ್ಲಿ ಇಟ್ಟಿದ್ದಾರೆ. ಹೀಗೆ 3 ಪ್ರತಿಗಳನ್ನ ಅವರಿಟ್ಟಿದ್ದಾರೆ. ಅದರಲ್ಲಿ ಮಠದಲ್ಲಿ ಇದ್ದದ್ದು ಮಠದಲ್ಲಿಯೇ ಇದೆ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಆ ಸತ್ಯಧರ್ಮ ತೀರ್ಥರು ಬರೆದಂತಹ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಅನುವ್ಯಾಖ್ಯಾನವನ್ನ ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಲ್ಲಲ್ಲಿ ಅನುವ್ಯಾಖ್ಯಾನವನ್ನ ತಮ್ಮ ಹಸ್ತಗಳಿಂದ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರು ಸೇರಿಸಿಕೊಂಡು ಬರೆದದ್ದು ಉಂಟು. ಅದು ಇವತ್ತಿಗೂ ಮಠದಲ್ಲಿ ಉಂಟು. ಜೊತೆಗೆ ತಮ್ಮ ಮನೆಯಲ್ಲಿ ಒಂದು ಪ್ರತಿಯನ್ನ ಇಟ್ಟಿದ್ರು. ನಮ್ಮ ಗುರುಗಳು ಕೇಳಿದರು, ಮನೆಯಲ್ಲಿದೆ, ಮಠದಲ್ಲಿದ್ದರೆ ಹೆಚ್ಚು ಜನರಿಗೆ ಪಾಠ ಪ್ರವಚನಕ್ಕೆ, ಪಾರಾಯಣಕ್ಕೆ, ನಿತ್ಯ ಪೂಜೆಗೆ ಉಪಯುಕ್ತವಾಗ್ತದೆ, ಕೊಡಬೇಕು ಅಂತ. ಶ್ರೀಮಠದ ಭಕ್ತರೇ, ಶಿಷ್ಯರೇ ಅವರು, ಮಠದ ಪರಂಪರೆಯಲ್ಲಿ ಬಂದವರು. ಮನೆಯಲ್ಲಿದೆ, ಬಹಳ ದಿನಗಳಿಂದ ಇದ್ದದ್ದು, ಸಂಕೋಚ, ಕೊಟ್ರೆ ಏನಾಗುತ್ತೋ ಏನೋ ಅಂತ ಭಯ ಇದೆ, ನಮ್ಮ ಹತ್ರ ಇರಲಿ ಅಂತ ಹೇಳಿದ್ರು. ಆಯ್ತು, ನಿಮ್ಮ ಇಚ್ಛೆ ಇದ್ರೆ ನಿಮ್ಮಲ್ಲೇ ಇರಲಿ, ಸಂತೋಷ ಅಂತ ಸ್ವಾಮಿಗಳು ಹೊರಟು. ಸ್ವಪ್ನ ಆಯ್ತು ಅವರಿಗೆ, ಆ ಮನತನಸ್ಥರಿಗೆ ಸ್ವಪ್ನ ಆಯ್ತು. ಸತ್ಯಧರ್ಮ ತೀರ್ಥರು ಸ್ವಪ್ನದಲ್ಲಿ ಬಂದು ಹೇಳಿದರು, ಅವ್ರ ಪುಸ್ತಕ ಅವ್ರು ಕೇಳಿದ್ರು ಕೊಡೋದಿಲ್ಲ ಅಂತ ಎಲ್ಲ ಅಂತ ಕೇಳಿದ್ರು. ಅವರದೇ ಪುಸ್ತಕ ನಿಮ್ಮ ಮನೆಯಲ್ಲಿದ್ದು ಮಾತ್ರಕ್ಕೆ ಅದರ ಮೇಲೆ ನಿನ್ನ ಅಧಿಕಾರ ಇದೆ ಅಂತ ಅರ್ಥ ಏನೋ. ಅವರದೇ ಪುಸ್ತಕ ಅವರು ಬಂದು ಕೇಳ್ತಾ ಇದ್ದಾಗ ಕೊಡದೇ ಇದ್ರೆ ಹೇಗೆ ಅಂತ ಸತ್ಯಧರ್ಮ ತೀರ್ಥರೇ ಸ್ವಪ್ನದಲ್ಲಿ ಹೇಳಿದ ಮೇಲೆ ಸ್ವಾಮಿಗಳು ಇದ್ದಲ್ಲಿಗೆ ಅದನ್ನು ತಂದು ಕೊಟ್ಟು ಕಾಣಿಕೆ ಇಟ್ಟು ತಪ್ಪದಂಡ ಇಟ್ಟು ನಮಸ್ಕಾರ ಮಾಡಿ ಹೋಗಿ. ತಾತ್ಪರ್ಯ ಸತ್ಯಧರ್ಮ ತೀರ್ಥರ ಅನುಗ್ರಹ ನಮ್ಮ ಗುರುಗಳ ಮೇಲೆ ಹೇಗಿತ್ತು ಅನ್ನುವುದನ್ನು ಹೇಳಲಿಕ್ಕೆ ಹೇಳಿದೆ. ಹೀಗೆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಸ್ವತಃ ಸುಂದರವಾದ ಅಕ್ಷರಗಳಿಂದ ಬರೆದು ಅದನ್ನ ಅಧ್ಯಯನಕ್ಕೆ, ಪಾಠ ಪ್ರವಚನಕ್ಕೆ ಉಪಯೋಗಿಸಿಕೊಂಡಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅನೇಕ ಕಡೆಗೆ ಇವರು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಪ್ರಾಣದೇವರ ವಿಶೇಷವಾದಂತಹ ಉಪಾಸಕರು ಹೌದು. ಇವತ್ತು ಬೆಂಗಳೂರಿನಲ್ಲಿ ಉತ್ತರಾದಿ ಮಠದ ಅತೀ ಪ್ರಾಚೀನವಾಗಿರತಕ್ಕಂತಹ ಮಠ ಚಿಕ್ಕಪೇಟೆಯಲ್ಲಿದೆ. ಅಲ್ಲಿ ಪ್ರಾರಂಭದಲ್ಲಿ ಬೆಂಗಳೂರಿನಲ್ಲಿ ಆ ರಾಯರ ಕಾಲದಲ್ಲಿ ಉತ್ತರಾದಿ ಮಠದ ಸ್ಥಾಪನೆಯನ್ನ ಮಾಡಿ ಅದನ್ನ ಅಭಿವೃದ್ಧಿ ಮಾಡುವುದಕ್ಕೆ, ಊರ್ಜಿತ ಮಾಡುವುದಕ್ಕೆ ಮೂಲ ಕಾರಣರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲದಲ್ಲಿಯೇ ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯಾಗಿ ಮುಂದೆ ಶ್ರೀಮಠ ಬೆಂಗಳೂರಿನಲ್ಲಿ ಇವತ್ತು ವಿಶೇಷವಾದ ಕಾರ್ಯವನ್ನು ಮಾಡುವುದಕ್ಕೆ ಮೂಲ ಬೀಜವನ್ನು ಬಿತ್ತಿದವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅನೇಕ ಕಡೆಗೆ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಿ, ಪ್ರಾಣದೇವರ ಉಪಾಸನೆಯನ್ನ ಮಾಡಿಸಿ ಸಜ್ಜನರ ಉದ್ಧಾರವನ್ನ ಮಾಡಿದಂತಹ ಮಹಾನುಭಾವರು. ಅವರ ಅನೇಕ ಸುಂದರವಾದಂತಹ ಸೂಕ್ತಿಗಳ ಪೈಕಿ ಇನ್ನೊಂದೆರಡು ಸೂಕ್ತಿಗಳನ್ನು ತಿಳಿಯೋಣ. ರಾಮದೇವರಿಗೆ ಸೀತಾದೇವಿ ಮಾತನಾಡಿದಂತೆ ಪರಮಾತ್ಮ ಮೋಹಿನಿ ರೂಪವನ್ನು ತೆಗೆದುಕೊಂಡ. ಅದಕ್ಕೆ ಸೀತಾದೇವಿ ಅಂದಂತೆ, ರಾಮದೇವರಿಗೆ ನೀ ಮೋಹಿನಿ ರೂಪ ಅವತ್ತು ತಗೊಂಡಿದ್ದು ಯಾಕೆ? ನನಗೇನು ಬಹಳ ಅಹಂಕಾರ ಬಂದಿದೆ, ಅದನ್ನು ಖಂಡನ ಮಾಡುವುದಕ್ಕೆ ತಗೊಂಡಿದ್ದೀಯಾ? ನನಗೇನು ಹಂಗೆ ಅಹಂಕಾರ ಬಂದಿಲ್ಲ, ನೀನು ಸರ್ವೋತ್ತಮ ಅಂತ ಎಂದ ಒಪ್ಪೇ ಬಿಟ್ಟಿನಿ. ಆದರೂ ನನಗೆ ಸಮಾನಳಾದಂತಹ ಸ್ತ್ರೀ ಯಾರಿಲ್ಲ ಅಂತೇನಾದರೂ ನಾನು ಭಾವಿಸಿಕೊಂಡಿದ್ದೇನೆ, ಅದನ್ನ ಮುರಿಯಬೇಕು ಅನ್ನೋದಕ್ಕಾಗಿ ನೀನು ನನಗಿಂತಲೂ ಸುಂದರವಾದ ಸ್ತ್ರೀ ರೂಪವನ್ನು ತೆಗೆದುಕೊಂಡು ನನಗೆ ಸಮಾನಳಾದ ಸ್ತ್ರೀ ಇಲ್ಲ ಎಂಬ ನನ್ನ ಭಾವನೆಯನ್ನ ಮುರಿಯುವ ಪ್ರಯತ್ನ ಮಾಡಿದೆಯಲ್ಲ, ಆದರೂ ನಿನಗೆ ಮಾಡಲಿಕ್ಕೆ ಆಗುವುದಿಲ್ಲ. ಈ ಸರ್ವೋತ್ತಮ, ಇದನ್ನು ನಾನು ಒಪ್ತೇನೆ. ಆದರೆ ನನಗಿರುವ ಸೌಭಾಗ್ಯ ನನಗೆ ಮಾತ್ರ ಇದೆ, ನಿನಗೆ ಇಲ್ಲ ಅಂತ. ಸ್ವಾಮಿನ್ ರಾಘವ ಮತ್ಸಮಾ ನಹಿ ವಧೂಹು ಅಸ್ತೀತಿ ಜಾಯಾಮತಿಂ ದೇವೋ ಹಾಪಯಿತು ಸ್ವಯಂಚ ಜಗೃಹೇ ಸ್ತ್ರೀರೂಪ ಮುಚ್ಚಂಜಗೌ ಸಾಹಂ ದಾಶರಥೆ ತವಾತ್ಮಿ ದಯಿತ ತ್ವಂ ಕಸ್ಯ ತೂಷ್ಣೀಂ ಭವೆ ಚ್ಯುಕ್ತ್ಯಾಯೋ ನಿಜ ಜಾಯಯ ಅಪಹಸಿತಃ ದದ್ಯಾತ್ ಸುಖಂ ನಸ್ವದ. ನಾನು ಬಹಳ ಸುಂದರ, ನನಗಿಂತಲೂ ಅನಂತಪಟ್ಟು ನೀನು ಸುಂದರ, ಒಪ್ತೇನೆ. ಆದರೆ ಧೈರ್ಯದಿಂದ
ಹೆಮ್ಮೆಯಿಂದ ನಾನು ಸಭೆಯಲ್ಲಿ ಹೇಳ್ಕೊಳ್ತೇನೆ, ಇವನು ನನ್ನ ಗಂಡ ಅಂತ. ನಿನ್ನ ಗಂಡ ಯಾರು ಹೇಳಿದ್ರು? ಹೀಗೆ ಸೀತಾ ಹಾಗೂ ರಾಮದೇವರು ಮಾತನಾಡಿಕೊಳ್ತಾ ಇರ್ತಾರೆ. ಅಂತಹ ಸೀತೆಯ ಜೊತೆಗೆ ವಿನೋದ ಮಾಡುವ ಶ್ರೀರಾಮಚಂದ್ರ ನನಗೆ ಅನುಗ್ರಹ ಮಾಡಲಿ ಅಂತ ರಾಮದೇವರ ಮೇಲೆ ಒಂದು ಸ್ತೋತ್ರ ಮಾಡಿ ಕೃಷ್ಣನ ಬಗ್ಗೆ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಯಪ್ಪೀತ್ವಾದಿ ಗತಿಂ ರರಕ್ಷ ಜನತಾಂ ಹತ್ವಾ ದ್ವಿತೀಯಂ ವೃಷಾ. ಆದಿಗತಿಯನ್ನ ಕುಡಿದು ಎರಡನೆಯದವನನ್ನ ಸಂಹಾರ ಮಾಡಿ ಸಜ್ಜನರನ್ನ ರಕ್ಷಣೆ ಮಾಡಿದನಂತೆ ಕೃಷ್ಣ. ಆದಿಗತಿಯನ್ನ ಕುಡುದು ಅಂದ್ರೆ ಏನು? ಆದಿಗತಿ ಅಂದ್ರೆ ಆದಿ ರಾಶಿಗಳಲ್ಲಿ ಮೊದಲನೆಯ ರಾಶಿ ಆದಿ ಅಂದ್ರೆ ಮೇಷ, ಮೇಷವಾಹನ ಅಂದ್ರೆ ಅಗ್ನಿ. ಆದಿಗತಿಯನ್ನ ಕುಡಿದು ಅಂದ್ರೆ ಮೇಷವಾಹನನಾದಂತಹ ಅಗ್ನಿಯನ್ನ ಕಾಡ್ಗಿಚ್ಚನ್ನ 2 ಸಲ ಪಾನ ಮಾಡಿದ ಭಗವಂತ ಗೋಪಾಲಕರನ್ನ ರಕ್ಷಣೆ ಮಾಡುವುದಕ್ಕಾಗಿ. 2 ಬಾರಿ ಕಾಡ್ಗಿಚ್ಚನ್ನ ಪಾನ ಮಾಡಿ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಬೂದಿಯಾಗುವ ಗೋಪಾಲಕರನ್ನ ಭಗವಂತ ರಕ್ಷಣೆ ಮಾಡಿದ. ಯಾರು ಗೋಪಾಲಕರೋ, ಜ್ಞಾನವನ್ನ ರಕ್ಷಣೆ ಮಾಡುವವರು, ಸಜ್ಜನರನ್ನ ರಕ್ಷಣೆ ಮಾಡುವವರು, ಗೋ ಸೇವೆಯನ್ನ ಮಾಡುವವರು, ಅಂಥವರನ್ನ ನಾನು ಎಲ್ಲ ವಿಧವಾದ ಭಯಗಳಿಂದ ರಕ್ಷಣೆ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಪರಮಾತ್ಮ ಕಾಡಿಗಿಚ್ಚು ಪಾನ ಮಾಡಿದನಲ್ಲ, ಅದನ್ನ ಇವರಂತಾರೆ ಗಂಭೀರವಾಗಿ ಆದಿಗತಿಂತೀತ್ವ. ಆದಿ 12 ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷ. ಆದಿಗತಿ ಮೇಷನ ಮೇಲೆ ಕುಳಿತು ಹೋಗುವವ ಅಗ್ನಿ, ಅವನನ್ನ ಪಾನ ಮಾಡಿ ದ್ವಿತೀಯಂ ಹತ್ವ, ಎರಡನೆಯದು ವೃಷಭಾಸುರ, ಅವನನ್ನ ಎತ್ತಿನ ರೂಪದಲ್ಲಿ ಬಂದ ಅಸುರನನ್ನ ಸಂಹಾರ ಮಾಡಿ ಸಜ್ಜನರನ್ನ ರಕ್ಷಣೆ ಮಾಡಿದ. ಮತ್ತೇನು ಮಾಡಿದ? ಸೋವ್ಯಾತ್ ಅಷ್ಟಮ ಸಪ್ತಮಂಚ ನವಮಂ ಭಂಸ್ವ. 7, 8, 7, 9 ಎಂಟೇಳಾದ 9 ಮುರಿದು. 8, 7, 9 ಅಂದ್ರೆ ಏನು? 8 ಅಂದ್ರೆ ವೃಶ್ಚಿಕ, 7 ಅಂದ್ರೆ ತುಲ, 9 ಅಂದ್ರೆ ಧನಸ್ಸು. 8, 7 ಅಂದ್ರೆ ವೃಶ್ಚಿಕದ ತುಲ. ತುಲ ಅಂದ್ರೆ ಸಮಾನ, ಸದೃಶ. ವೃಶ್ಚಿಕದಂತೆ ಇರುವ ಧನುಸ್ಸನ್ನ ಮುರಿದು ಅರ್ಥ. 8, 7, 9 ಮುರಿದು ಅಂದ್ರೆ 8 ವೃಶ್ಚಿಕ, 7 ತುಲ, 9 ಧನುರಾಶಿ. 8ರಂತೆ ಅರ್ಥಾತ್ ವೃಶ್ಚಿಕದಂತೆ ತುಲಾ ಇರುವ ವೃಶ್ಚಿಕದ ಸಾಮ್ಯವನ್ನ ಹೊಂದಿದ ಧನುಸ್ಸು ಎಂಬ ರಾಶಿಯನ್ನ ಮುರಿದು ಕಂಸನ ಸಭೆಯಲ್ಲಿ ಹೋಗುವಾಗ, ದರ್ಬಾರಕ್ಕೆ ಹೋಗುವಾಗ ಧನುರ್ಭಂಗವನ್ನ ಮಾಡಿ ನೃಣಾಂ ಪಂಚಮಃ, ಎಲ್ಲ ಜನರ ಮಧ್ಯದಲ್ಲಿ 5ನೇದವನು ತನಿಸಿಕೊಂಡು ಸಿಂಹದಂತೆ ಎಲ್ಲ ಜನರ ಮಧ್ಯದಲ್ಲಿ ರಾರಾಜಮಾನನಾಗಿ ಷಷ್ಠೀಂ ಸಾಂಖ್ಯ ಚತುಷ್ಟಯಸ್ಯ ಜಲಧೇಹೆ. ಸಾಂಖ್ಯ ಚತುಷ್ಟಯಸ್ಯ ಜಲಧೇಹೆ, ಕೊನೆಯದು ಮೀನ, 4ನೇದು ಕರ್ಕ. ಇವೆರಡರಿಂದಲೂ ಸಹಿತವಾದದ್ದು ಯಾವುದು? ಸಮುದ್ರ. ಸಮುದ್ರದಲ್ಲಿ ಏನಿರ್ತದೆ? ಮೀನಿರ್ತದೆ, ಕರ್ಕ ಇವುಗಳು ಇರುತ್ತವೆ. ಅಂತಹ ಸಮುದ್ರದ ಷಷ್ಠೀಂ, 6ನೇದವಳು ಕನ್ಯಾ. ಸಮುದ್ರದ ಕನ್ಯೆಯಾದಂತಹ ಲಕ್ಷ್ಮೀದೇವಿಯನ್ನ ಮದುವೆಯಾಗಿ ಅಂತ ಅರ್ಥ ಇದೆ. ಸಾಂಖ್ಯ ಚತುಷ್ಟಯಸ್ಯ ಜಲಧೇಹೆ, ಕೊನೆಯದಾದ ಮೀನ, 4ನೇದಾದ ಕರ್ಕ, ಇವುಗಳಿಂದ ಸಹಿತವಾದ ಸಮುದ್ರದ 6ನೇಯವಳನ್ನ ಅರ್ಥಾತ್ ಕನ್ಯಾರಾಶಿಯನ್ನ, ಕನ್ಯೆಯನ್ನ, ಲಕ್ಷ್ಮೀದೇವಿಯನ್ನ ಮದುವೆಯಾಗಿ ಉದ್ವಾಕ್ಯ ಯುಗ್ಮೇತರೋ ಭೂತ್ವ, 2ನೇದರ ಮುಂದಿಂದು ಅಂದ್ರೆ 3ನೇದ್ದು ಅವಳ ಜೊತೆಗೆ ಮಿಥುನೀಭಾವವನ್ನ ಹೊಂದಿ ಲಕ್ಷ್ಮೀದೇವಿಯ ಜೊತೆಗೆ ಎಷ್ಟೋ ದಿನ ಸಂತೋಷದಿಂದ ಇದ್ದು ದಶಮಧ್ವಜಂ ಹ್ಯಜನಯತ್. ದಶಮ ಮಕರ, ದಶಮಧ್ವಜ ಅಂದ್ರೆ ಮಕರಧ್ವಜ ಪ್ರದ್ಯುಮ್ನ. ಆ ಪ್ರದ್ಯುಮ್ನನ್ನ ಹುಟ್ಟಿಸಿ ಏಕಾದಶೋತ್ಸಂ ಹಿಮಾ, ನಾನು 11ನೇ ರಾಶಿಯಲ್ಲಿ, ಅವರು ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ, ಅದರಿಂದ 11ನೇ ರಾಶಿಯಲ್ಲಿ ಹುಟ್ಟುವಂತೆ ನನಗೆ ಅನುಗ್ರಹ ಮಾಡಿದೆ. ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡುವಾಗ ಇದರಿಂದ ಏನ್ ಹೇಳಿದ್ರು? ರಹಸ್ಯ ಏನು? ಸಕಲ ಗ್ರಹ ಬಲನೀನ ಸರಸಿಜಾಕ್ಷ, ಎಲ್ಲ ಗ್ರಹಗಳು, ಎಲ್ಲ ರಾಶಿಗಳು ಭಗವಂತನ ಅಧೀನವಾಗಿವೆ, ಸಕಲ ನಕ್ಷತ್ರಗಳು ಎಲ್ಲವೂ ಪರಮಾತ್ಮನ ಅಧೀನ ಅಂತ ತೋರಿಸುವುದಕ್ಕೆ ಈ ರೀತಿಯ ಒಂದು ಸ್ತೋತ್ರವನ್ನ ಮಾಡಿ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುತ್ತಾರೆ. ಕಿಂ ಸರ್ವವಾಂಛಿತಂ ರಾಜ್ಞ ಅಪಿ ಕಿಂ ಸರ್ವವಾಂಛಿತಂ ರಾಜ್ಞೋಪೇಕ್ಷಿತ ಕಹ ಸದಾ ಶುಚಿ.
ಕೋವದೇದುತ್ತರಂ ತಸ್ಯ ಸಮೇಭಾತಿ ಧನಂಜಯ ಅಂತ. ಎಲ್ಲರಿಗೂ ಬೇಕಾದದ್ದೇನು? ರಾಜನಿಗೆ ಬೇಕಾದದ್ದೇನು? ಅತ್ಯಂತ ಶುದ್ಧವಾದದ್ದು ಯಾವುದು? ಇದಕ್ಕೆ ಉತ್ತರ ಕೊಡಿ. ಒಂದೇ ಶಬ್ದದಲ್ಲಿ. ಇದಕ್ಕೆ ಯಾರು ಉತ್ತರ ಕೊಡ್ತೀರೋ ಅವರನ್ನು ನಾನು ಧನಂಜಯ ಎಂಬುದಾಗಿ ಭಾವಿಸ್ತೇನೆ, ಅರ್ಜುನ ಅಂತ ತಿಳಿತೇನೆ ಅವರನ್ನ ಅಂದ್ರು. ಇದೇ ಶಬ್ದದೊಳಗೆ ಉತ್ತರ ಇದೆ. ಎಲ್ಲರಿಗೂ ಬೇಕಾದದ್ದು ಯಾವುದು? ಧನಂ. ರಾಜನಿಗೆ ಬೇಕಾದದ್ದು ಯಾವುದು? ಜಯ, ಶತ್ರುಗಳ ಮೇಲೆ ಜಯ. ಸದಾ ಶುಚಿಯಾದದ್ದು ಯಾವುದು? ಯಾವಾಗಲೂ ಶುದ್ಧ. ಧನಂಜಯ ಅಂದ್ರೆ ಅಗ್ನಿ ಅಂತ ಅರ್ಥ ಇದೆ. ಯಾವಾಗಲೂ ಶುದ್ಧವಾದದ್ದು ಯಾವುದು? ಅಗ್ನಿ. ರಾಜನಿಗೆ ಬೇಕಾದದ್ದು ಜಯ, ಎಲ್ಲರಿಗೂ ಬೇಕಾದದ್ದು ಧನ. ಧನಂಜಯ ಎಂಬ ಒಂದೇ ಶಬ್ದದಲ್ಲಿ ಮೂರೂ ಪ್ರಶ್ನೆಗಳಿಗೆ ಉತ್ತರ ಇದೆ. ಇನ್ನೊಂದು ಹೇಳ್ತಾರೆ, ಕಂ ಶ್ರೀಪ ಪರಿಪಾತಿ ಕೋ ಹರಧುರಿ ಸ್ಥಾತಾ ಸತಾಂ ಸಂಗತೆ ಕಿಂ ಗಚ್ಚತ್ಯಲವಂ ಸ್ಮರಾರಿ ನಗರಿ ಕಾವಾ ಭವೇತ್. ಕಂ ಶ್ರೀಪ ಪರಿಪಾತಿ, ದೇವರು ಯಾರನ್ನ ರಕ್ಷಣೆ ಮಾಡ್ತಾನೆ? ಒಂದು ಪ್ರಶ್ನೆ. ಕೋ ಹರಧುರಿ ಸ್ಥಾತ, ರುದ್ರದೇವರ ಎದುರಿನಲ್ಲಿ ಯಾರು ನಿಂತಿರ್ತಾರೆ ಯಾವಾಗಲೂ? ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಡಿ. ಸತಾಂ ಸಂಗತೆ ಕಿಂ ಗಚ್ಚತ್ಯಲವಂ, ಏನೂ ಉಳಿಯದಂತೆ ಸಜ್ಜನರ ಸಮಾಗಮದಿಂದ ತೊಳೆದು ಹೋಗುವಂತಹದ್ದು ಯಾವುದು? ಸ್ಮರಾರಿ ನಗರೀಕ, ರುದ್ರದೇವರ ಪಟ್ಟಣ ಯಾವುದು? ಇವೆರಡಕ್ಕೂ ಇನ್ನೊಂದು ಉತ್ತರ ಕೊಡಿ. ಕಾಭವೇ ಸಂಬುದ್ಧಿ ಸಮವರ್ತಿನಃ, ಎಲ್ಲರಿಗೂ ಸಮಾನವಾಗಿ ನೋಡಿಕೊಳ್ಳುವ ಯಮದೇವರ ಸಂಬೋಧನೆ ಏನು? ಧನುಧನು ಪ್ರೋತ್ಸಾದಿ ತಕ್ಷಣಶ್ಚ ಭೋಹೋ, ಧನುವಿನಿಂದ ಹುಟ್ಟಿದ ಆದಿ ತಕ್ಷಣನಿಸಿಕೊಂಡಂತಹ ಒಬ್ಬ ವ್ಯಕ್ತಿ, ಮೊಟ್ಟ ಮೊದಲಿನ ಬಡಿಗ. ಆ ಬಡಿಗನಿಗೆ ಸಂಬೋಧನೆ ಏನು? ಈ ಎರಡಕ್ಕೂ ಒಂದು ಉತ್ತರ ಹೇಳಿ ಅಂತ ಕೇಳ್ತಾರೆ. ಹೇಳ್ಬಿಡಿ ಏನು? ಮೊದಲನೇ ಎರಡು ಪ್ರಶ್ನೆಗಳಿಗೆ ದೀನಂ ಅಂತ ಉತ್ತರ. ಯಾರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ? ದೀನಂ ಪಾತಿ, ದೀನರನ್ನ ರಕ್ಷಣೆ ಮಾಡಿದ್ದಾನೆ. ರುದ್ರದೇವರ ಮುಂದಿದ್ದದ್ದು ಯಾವುದು? ತಿರುಗಿಸ್ರಿ. ದೀನಂ ನಂದಿ, ರುದ್ರದೇವರ ಎದುರಿಸಿದ ನಂದಿ. ಆಮೇಲೆ ಸಜ್ಜನರ ಸಮಾಗಮದಿಂದ ಪೂರ್ಣವಾಗಿ ನಾಶವಾಗಿ ಹೋಗೋದು ಯಾವುದು? ಪಾಪಂ, ಪಾಪ ನಾಶವಾಗಿ ಹೋಗ್ತದೆ. ರುದ್ರದೇವರ ಪಟ್ಟಣ ಯಾವುದು? ಪಂಪ, ಪಂಪಾ ಪಟ್ಟಣ, ಹಂಪಿ, ವಿರೂಪಾಕ್ಷನ ಊರು. ಸಜ್ಜನರ ಸಮಾಗಮದಿಂದ ನಮ್ಮೆಲ್ಲರ ಪಾಪಗಳ ಪರಿಹಾರ ಆಗ್ತದೆ. ಪಾಪಂ ತಿರುಗಿಸಿದರೆ ಪಂಪ. ಇನ್ನು ಯಮದೇವರ ಸಂಬೋಧನೆ ಏನು ಅಂದ್ರೆ ಏನು ಹೇಳುದು? ಹೇ ಯಮ. ಮೊಟ್ಟ ಮೊದಲಿನ ಬಡಿಗನ ಸಂಬೋಧನೆ ಏನು? ಹೇ ಮಯ, ಮಯಾಸುರ, ಅವನೇ ಮೊದಲನೇ ಬಡಿಗ. ಹೇ ಯಮ, ಹೇ ಮಯ, ಒಂದೇ ಶಬ್ದ, ಎರಡಕ್ಕೂ ಉತ್ತರ ಆಗ್ತದೆ ಅಂತ. ದೇಹಿಷ್ಯುತ್ತರ ಮುತ್ತರಾಧರತಯ ಚೈಕಂ ಕವೇ ಚಿಂತಯ, ಒಂದೇ ಶಬ್ದಗಳನ್ನ ಹಿಂದೆ ಮುಂದೆ ಮಾಡಿದರೆ ಉತ್ತರವಾಗುತ್ತೆ, ಅದನ್ನು ತಿಳಿದು ಹೇಳಿ ಅಂತ. ಹೀಗೆ ಸತ್ಯಧರ್ಮ ತೀರ್ಥರು ಅನೇಕ ತರಹದ, ಇಷ್ಟೇ ಅಲ್ಲ ಬಹಳ ಮಾಡಿದ್ದಾರೆ, ಅವರಲ್ಲಿ ಕೆಲವುದನ್ನು ಮಾತ್ರ ತಿಳಿಸಿದ್ದೇವೆ. ಹೀಗೆ ಅವರ ಅಪಾರವಾದ ಪಾಂಡಿತ್ಯದ ಜೊತೆಗೆ ಕಾವ್ಯಶಾಸ್ತ್ರ ವಿನೋದೇನ ಅಂತ ಹೇಳಿದ ಹಾಗೆ ಬೇಸರ ಬಂದಾಗ ಏನೇನೋ ಹಾಳು ಹರಟೆ ಕೆಲವರು ಹೊಡಿತಾರೆ. ವ್ಯರ್ಥ ಹರಟೆ ಹೊಡೆಯದೆ ದೇವರ ಮಹಿಮೆ, ಎಷ್ಟು ಮಹಿಮೆ ಬಂತ ನೋಡಿ. ದೇವರು ನಾವು ಎಷ್ಟು ಕಷ್ಟದಲ್ಲಿದ್ದಾಗ ನಮ್ಮನ್ನ ರಕ್ಷಣೆ ಮಾಡದೆ ಬಿಡೋದಿಲ್ಲ. ಸಜ್ಜನರ ಸಮಾಗಮದಿಂದ ನಮ್ಮೆಲ್ಲರ ಪಾಪ ಸ್ವಚ್ಛವಾಗಿ ಹೋಗ್ತದೆ. ಯಮದೇವರಿಗೆ ಸಂಬೋಧನೆ ಮಾಡಿದ್ರೆ ಏನು ಸಂದೇಶ ಕೊಟ್ಟರು ಗೊತ್ತಾಗಲಿಲ್ಲ. ಇವರು ಹೇಳ್ತಿರ್ತಾರೆ. ಹಾಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಹಿಂದೆ ಮುಂದೆ ನೋಡಿ ಯಾರು ಕಾಣಿಸಲಿಲ್ಲ ಅಂದ್ರೆ ಶುರು, ಯಾರು ಎದುರಿಗೆ ಇರಂಗಿಲ್ಲ ಅವ್ರನ್ನ ಬೈಲಿಕ್ಕೆ ಶುರು ಮಾಡಿ. ಅದೊಂದು ವ್ರತ, ಸದ್ವ್ರತಂ. ಏನು ವ್ರತ? ಮುಂದಿದ್ದಾಗ ಹೊಗಳೋದು, ಅವ್ರು ಇಲ್ಲ ಬಾಗಿಲ ದಾಡಿದ್ರು ಬೈಲಿಕ್ಕೆ ಶುರು ಮಾಡೋದು. ಅದಕ್ಕೆ ಯಾರನ್ನ ಬೈತಿದ್ರೋ ಅಂತ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ಗೊತ್ತಾಗಿಬಿಟ್ರೆ ಬೈಯೋದು ನಿಂತು ಹೋಗ್ತದೆ, ಭಯ ಬರ್ತದೆ. ಅವ್ರು ಬಂದ್ರು ಅಂತ ಹೇಳಿಬಿಟ್ರೆ, ಓ ಹಾಗಾದ್ರೆ ಬೈಯೋದನ್ನ ನಿಂದ್ರಿಸಿ ಬಂದಿರೋದಿಲ್ಲ, ಏನಿಲ್ಲ, ಸುಳ್ಳು ಹೇಳಿದ್ರು ಅಡ್ಡಿಲ್ಲ, ಬೈಯೋದು ನಿಂತು ಹೋಗ್ತದೆ. ಹಾಗೆ ನಮಗೆ ಭಯನೇ ಇಲ್ಲ, ನಮಗೆ ಏನೇನೇನೇನೇನೇನೋ ಭಯ ಇದೆ. ಬೇಕಾದಷ್ಟು ಪಾಪ ಮಾಡ್ತೇವೆ, ಬೇಕಾದಷ್ಟು ಕೆಟ್ಟ ಕೆಲಸ ಮಾಡ್ತೇವೆ, ಯಾರು ನೋಡೋರಿದ್ದಾರೆ ಅಂತ. ಅದಕ್ಕೆ ಸತ್ಯಧರ್ಮ ತೀರ್ಥರು ಹೇಳಿದ್ರು, ಯಮದೇವರ ಸಂಬೋಧನೆ ಏನು ಅಂತ. ಯಮ ಅಂತ ಕೇಳಿರ್ತೀನಿ, ಯಮ ಅಂತ ಸಂಬೋಧನೆ ಮಾಡಿದ್ರೆ ಏನರ್ಥ? ಅದಕ್ಕೆ ಯಮದೇವರು ಎದುರಿಗಿದ್ದಾರೆ ಅಂತ ಅರ್ಥ. ಪಾಪ ಮಾಡೋ ಧೈರ್ಯ ಮಾಡಬೇಡ ಮುಟ್ಟಾಳ, ಯಮದೇವರು ಇಲ್ಲೇ ಇದ್ದಾರೆ ಅಂತ ಸಂಬೋಧನೆ ಮಾಡಿ ಯಮದೇವರ ಭಯವನ್ನು ಹುಟ್ಟಿಸದಂತೆಯೋ ಏನೋ ಶ್ಲೋಕ ಮಾಡಿದ್ದು ಕೇವಲ ಒಂದು ಪಾಂಡಿತ್ಯ ಪ್ರದರ್ಶನಕ್ಕೆ ಅಲ್ಲ,
ಯಮದೇವರ ಭಯ ಯಾವಾಗಲೂ ನಿಮಗಿರಲಿ. ಅವರು ನಮ್ಮ ಎದುರಿಗೇ ಇದ್ದಾರೆ. ಸಜ್ಜನರ ಸಮಾಗಮ ಮಾಡಿ ಪಾಪ ಕಳೆದುಕೊಳ್ಳಿ. ದೇವರಿಗೆ ಶರಣು ಹೋದರೆ ರಕ್ಷಣೆ ಮಾಡುತ್ತಾನೆ ಎನ್ನುವುದರಲ್ಲಿ ಅವಿಶ್ವಾಸ ಬೇಡ ಎಂಬ ಸೂಚನೆಯನ್ನ ಇಂತಹ ಶ್ಲೋಕಗಳಲ್ಲಿಯೂ ನಮಗೆ ನೀಡುವ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಗಳು. ಅವರಂತಾರೆ, ಅನೀರೇ ವಾನೀರೇ ಕುಶಶಕುನಿ ಜನ್ಮಾದಿ ದಿಶಮೇ ಸದಾ ಯತ್ತೇ ಯತ್ತೇ ಮಯ್ಯದಿ ಮತಾತೆ ಚ ಮಮತಾ ರಹೋ ಮೇ ಹೋಮೇನಾತ್ಯುಚಿತ ರಚಿತೇನಾಪಿ ಚ ಸತಾ ಕ್ವಚಿತ್ತೇ ಚಿತ್ತೇಹಂ ವರಮ ಪರಮಸ್ಮಾನ್ನ ಹಿ ವೃಣೇ. ನಾನೇನಾದರೂ ಹೋಮ ಹವನಾದಿಗಳನ್ನು ಮಾಡಿದ್ದರೆ, ಪೂರ್ವಾಶ್ರಮದಲ್ಲಿ ಜನ್ಮಾಂತರದಲ್ಲಿ ಏನಾದರೂ ಪುಣ್ಯಕರ್ಮಗಳನ್ನು ಮಾಡಿದ್ರೆ, ಆ ಎಲ್ಲ ಸಜ್ಜನರ ಸೇವೆ, ಹೋಮ ಹವನಾದಿಗಳು, ಪುಣ್ಯಕರ್ಮಗಳು, ಅವುಗಳೆಲ್ಲದರ ಫಲವಾಗಿ ನಿನ್ನ ಸ್ಮರಣೆ ಬರುವಂತಹ ಒಂದು ಭಾಗ್ಯವನ್ನು ಕೊಡು. ನಿನ್ನ ತೀರದಲ್ಲಿ ದರ್ಭವಾಗಿಯೋ ಅಥವಾ ಪಕ್ಷಿಗಳಾಗಿಯೋ ಹುಟ್ಟುವಂತಹ ಒಂದು ಸೌಭಾಗ್ಯ ಕರುಣಿಸಿದರೂ ಸಾಕು. ಬ್ರಾಹ್ಮಣರಾಗಿ ಹುಟ್ಟಿ ಸ್ನಾನ ಮಾಡಿ ಆನ್ಹಿಕ ಮಾಡಿಕೊಂಡು ಜಪ ಮಾಡೋ ಭಾಗ್ಯ ಸಿಕ್ಕರೆ ಬಹಳ ದೊಡ್ಡದು. ಅಷ್ಟಾಗದೇ ಇದ್ರೆ ನಿನ್ನ ತೀರದಲ್ಲಿ ದರ್ಭ ಆಗಿಯಾದರೂ ನಾನು ಹುಟ್ಟಿದರೂ ಸಾಕು, ಪಕ್ಷಿಗಳಾಗಿ ಹುಟ್ಟಿದರೂ ಸಾಕು, ನನ್ನ ಜನ್ಮ ಸಾರ್ಥಕ ಅಂತ. ಅದನ್ನು ಹೇಳುವಾಗ ಅವರಂದದ್ದೇನು, ರಹೋಮೇ ಹೋಮೇನಾಪ್ಯುಚಿತ ರಚಿತೇನಾಪಿ ಚ ಸತಾ. ನಾನೇನಾದರೂ ಹೋಮ ಹವನಾದಿಗಳನ್ನು ಮಾಡಿದ್ರೆ, ಏಕಾಂತದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ, ಭಗವದ್ಭಕ್ತಿ ಮಾಡಿದ್ರೆ, ಆ ಪುಣ್ಯದ ಫಲವಾಗಿ ನನಗೆ ನೀನು ಅನುಗ್ರಹ ಮಾಡುವುದು. ನಾನು ನಿನ್ನೆ ಹೇಳಿದೆ, ಅದೇ ಮಾತನ್ನ ಮತ್ತೆ ಹೇಳ್ತೇನೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪುಣ್ಯವನ್ನ ಎದುರಿಗಿಟ್ಟು ತೋರಿಸ್ತಾರೆ. ಗುರುಗಳ ಅನುಗ್ರಹದಿಂದ, ನಮ್ಮ ಹಿರಿಯರ ಆಶೀರ್ವಾದದಿಂದ ಅಲ್ಪ ಸ್ವಲ್ಪ ಪುಣ್ಯವನ್ನ ನಾವೇನಾದರೂ ಮಾಡಿದ್ದೇವೆ, ಅದನ್ನು ಮಾಡಿದ್ದಕ್ಕೆ ನನ್ನನ್ನು ಮನ್ನಿಸು. ನಾನೇನು ಪುಣ್ಯ ಮಾಡದೇ ಇದ್ದರೂ, ಕೇವಲ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ನನ್ನನ್ನು ಮನ್ನಿಸು ಅಂತ ನಾನು ಕೇಳುವುದಿಲ್ಲ. ಗುರುವನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಅಲ್ಪ ಸ್ವಲ್ಪ ಸತ್ಕರ್ಮಗಳನ್ನು ನಾವು ಮಾಡಿ ಏನಾದರೂ ಕೈ ಚಾಚಿ ಬೇಡಿದರೆ ಅದಕ್ಕೆ ಅರ್ಥ ಇದೆ. ಏನು ಪುಣ್ಯ ಮಾಡದೆ ಕೇವಲ ಪಾಪಗಳನ್ನ ಮಾತ್ರ ಮಾಡಿ ನಾನು ನಿನ್ನ ಹತ್ರ ಬೇಡುವುದಕ್ಕೆ ಬಂದಿಲ್ಲ ಅಂತಾರೆ. ಜಗನ್ನಾಥ ಹೇಳುವಾಗಂತಾನೆ, ಸ್ಮೃತಿಂ ಯಾತಾ ಪೂಸಾಂ ಅಕೃತ ಸುಕೃತಾನಾಮಿತಿ ಅಪಿಚಯ ಹರತ್ಯಂತಸ್ತಂದ್ರಾಂ ತಿಮಿರಮಿವ ಚಂಡಾಂಶು ಸರಣಿ ಇಯಂ ಸಾತೆ ಮೂರ್ತಿ ಸಕಲ ಸುರ ಸಂಸೇವ್ಯ ಸಲಿಲಾ ಮಮಾಂತಸ್ಸಂತಾಪಂ ತ್ರಿವಿಧಮಪಿ ಪಾಪಂಚ ಹರತಾಂ. ಸ್ಮೃತಿಂ ಯಾತಾ ಪುಂಸಾಂ ಅಕೃತ ಸುಕೃತಾನಾಮಪಿ ಚಯ. ಏನೇನೂ ಸುಕೃತವನ್ನ ಮಾಡದೆ, ಒಂದೂ ಪುಣ್ಯಕರ್ಮವನ್ನ ಮಾಡದೇ ಇದ್ದರೂ ಗಂಗಾಂತ ಶಬ್ದೋಚ್ಚಾರಣೆ ಮಾಡಿದರೆ, ಅವರ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ತ್ರಿವಿಧ ಪಾಪಗಳೆಲ್ಲ ಪರಿಹಾರ ಆಗಿ ಹೋಗ್ತವೆ. ನಾವೇನು ಪುಣ್ಯಕರ್ಮ ಮಾಡಬೇಕಾಗಿಲ್ಲ ಅಂತ. ಪಾಪದಲ್ಲಿಯೇ ಅಭಿರುಚಿ ಇದ್ದ ಜನರಿಗೆ ಇದೆಷ್ಟು ದೊಡ್ಡ ಅವಕಾಶ. ಈಗಂತೂ ವಿಮಾನಗಳು ಬಂದ್ಬಿಟ್ಟಿದೆ. ಅವತ್ತಿನ ಹಾಗೆ ವಿಜಯದಾಸರು ಕಾಶಿ ಯಾತ್ರೆ ಮಾಡಿದ ಹಾಗೆ ನಡೀತಾ ಹೋಗುವ ಪ್ರಸಂಗ ಇಲ್ಲ ಈಗ. ಇಡೀ 364 ದಿವಸ ಪಾಪ ಮಾಡೋದು, ವಿಮಾನದಿಂದ ಅಲಹಾಬಾದಿಗೆ ಹೋಗಿ, ಕಾಶಿಗೂ ಪ್ಲೇನ್ ಆಗಿರ್ಬೇಕು, ಅಲ್ಲಿಯವರೆಗೆ ಹೋಗಿ ಸ್ನಾನ ಮಾಡಿ ಬಂದು ಬಿಟ್ರೆ ಪಾಪ ಎಲ್ಲ ಹೋಯ್ತು, ಸಾಕು. ಏನು ಪುಣ್ಯ ಕೆಲಸ ಮಾಡಬೇಕಾಗಿಲ್ಲ. ಏನು ಇಷ್ಟೆಲ್ಲ ಜನ ಸ್ನಾನ ಅಂತಾರೆ, ಸಂಧ್ಯಾವಂದನ ಅಂತಾರೆ, ದಾನ ಧರ್ಮ ಎಲ್ಲ ಮಾಡ್ತಾರೆ, ಗುರುಗಳ ಸೇವೆ ಅಂತಾರೆ, ದೇವರ ಸೇವೆ. ನೀ ಯಾಕೆ ಮಾಡೋದಿಲ್ಲ? ನಮ್ಮ ಜಗನ್ನಾಥರಾಯರು ಹೇಳಿದ್ದಾರ್ರಿ, ಸ್ಮೃತಿಂ ಯಾತಾ ಪುಂಸಾಂ ಅಕೃತ ಸುಕೃತಾನಾಮಪಿ ಚಯ. ನೀವೇನೂ ಪುಣ್ಯ ಮಾಡಬೇಕಾಗಿಲ್ಲ, ಸ್ಮರಣೆ ಮಾಡಿದ್ರೆ ಸಾಕು ಗಂಗೆಯನ್ನ. ಸತ್ಯಧರ್ಮರಂತಾರೆ ಅದಾಗುವುದಿಲ್ಲ, ಅದಾಗಲಿಕ್ಕೆ ಸಾಧ್ಯ ಇಲ್ಲ. ರಹೋಮೇ ಹೋಮೇನ ತ್ವಿಚಿತ ರಚಿತೇನಾಪಿ ಚ ಸತಾ ಕ್ವಚಿತ್ತೇ ಚಿತ್ತೇಹಂ ವರಮ ಪರಮಸ್ಮಾನ್ ಹಿ ವೃಣೇ. ನಿನ್ನ ಸ್ಮರಣೆ ತೇ ಚಿತ್, ನಿನ್ನ ಸ್ಮರಣೆ ನನಗೆ ಸಿಕ್ಕರೆ ಸಾಕು, ನಾನು ಮಾಡಿದ ಸೇವೆಗೆ ಪ್ರಸನ್ನಳಾಗಿ ನೀನು ಕೊಡು ಅಂತ ಕೇಳುತ್ತಾರೆ ಹೊರತು, ನಾನು ಪಾಪಿಷ್ಠನಾಗಿ ಉಳಿತೇನೆ, ನೀನು ನನ್ನನ್ನು ಉದ್ಧಾರ ಮಾಡು ಅಂತ ಕೇಳುವ ಒಂದು ದೃಷ್ಟಿಕೋನವನ್ನ ಭಕ್ತರಿಗೆ ಸತ್ಯಧರ್ಮ ತೀರ್ಥರು ಕಲಿಸೋದಿಲ್ಲ. ಅದು ಬೇಡ ಅಂತಾರೆ. ನ ನಿರ್ವಾಣಂ ವಾಣಂತಿ ತರ ಇವ ಇತಿ ನಿರ್ವಾಣಮಿವ ಮೇ ಶುಭೋದೆ ಭೋದೆ ವಿತ್ರಿನಯನ ಜಟಾಜೂಟ ಘಟಿತೆ ನ ದೇಹೇ ದೇಹೇ ಚೇಜ್ಜನನಿ ಜನಯೇರ್ಮಜ್ಜನಮಿದಂ ಸಹಸ್ರೈರ್ಹಸ್ರೈರ್ವಾ ಸಹ ನ ಕಿಮಪಿ ಇಚ್ಛಾಮಿ ವರದೆ.
ಮೂರ್ಖರ ಜೊತೆಗೆ ಮುಳುಗಿ ಸ್ನಾನ ಹಾಕೋ ಭಾಗ್ಯ ಕೊಟ್ಟರು ಸಾಕು, ನನಗೆ ವೈಕುಂಠ ಬೇಡ, ನಿನ್ನೊಳಗೆ ಸ್ನಾನ ಮಾಡೋ ಭಾಗ್ಯ ಸಿಕ್ಕರೆ ಸಾಕು. ಇವತ್ತಿಲ್ಲ ನಾಳೆ ನನಗೆ ಅದರಿಂದ ಗುರುಗಳ ಸಮಾಗಮ ಆಗಿ ಜ್ಞಾನೋದಯವಾಗಿ ವೈಕುಂಠವಾಗ್ತದೆ ಅಂತ ನಿಶ್ಚಿತ. ನೇರವಾಗಿ ವೈಕುಂಠಕ್ಕೆ ನಾನು ಅಪ್ಲಿಕೇಶನ್ ಹಾಕುವುದಿಲ್ಲ, ಸ್ನಾನ ಮಾಡೋ ಭಾಗ್ಯ ಕೊಡು. ಇನ್ನೊಂದು ಮಾತಂತಾರೆ, ನನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ ತಥೋ ಮಾನ್ಯಂ ಮಾನ್ಯತ್ ಸಕಲಮಕಲಂಕಂ ಫಲಮಿಯಾಂ ನ ವಾಚಾ ವಾಚಾರಾದಮೃತನಯನೇ ಚೇತ್ಯ ವಿದಿತಂ ಅವಿದಿತಂ. ಏನು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದೆ ನೀನು? ಇಷ್ಟು ಪಾಪಗಳನ್ನು ಮಾಡಿದರೆ ನನ್ನ ನದಿಯ ನೀರನ್ನು ನೀನು ಮುಟ್ಟಬೇಡ ಅಂತನ್ನುವಷ್ಟು ನಿನಗೆ ನನ್ನ ಮೇಲೆ ಕೋಪ ಬಂದಿರಬಹುದು. ನಾದೇಯಂ ದೇಯಂ ಭವತಿ, ನದಿಯ ನೀರು ನಿನಗೆ ದೇಯ ಅಲ್ಲ. ನಾದೇಯ ಅಂದ್ರೆ ನದಿಯ ನೀರು. ನಾದೇಯಂ ದೇಯಂನ ನನ್ನ ನದಿಯ ನೀರು ನಿನಗೆ ಕೊಡುವುದಕ್ಕೆ ಯೋಗ್ಯ ಅಲ್ಲ, ನೀನು ಅಷ್ಟು ಪಾಪಗಳನ್ನು ಮಾಡಿದ್ದಿ. ಅಂತೇನಾದರೂ ನನ್ನ ಬಗ್ಗೆ ನಿನಗೆ ಕೋಪ ಬಂದಿದ್ರೆ ಸಂತೋಷ, ಬೈದು ಬಿಡು. ಮಹಾಪಾಪಿ, ನೀಚ, ದುಷ್ಕರ್ಮಗಳನ್ನು ಮಾಡಿದ್ದಿ, ನನ್ನ ಹತ್ರ ಬರಬೇಡ, ನನ್ನ ನದಿ ನೀರು ಮುಟ್ಟಬೇಡ, ಒಳಗೇ ಬರಬೇಡ ನೀನು ಅಂತ ಬೈಲಿಕ್ಕೆ ನಾನು ಬೇಡ ಅನ್ನೋದಿಲ್ಲ. ಆದರೆ ಒಂದೇ ಒಂದು ಪ್ರಾರ್ಥನೆ, ಬೈಯುವಾಗ ಶರಗ್ ಹಾಕೊಂಡು ಬೈಬೇಡ, ನನ್ನನ್ನು ನೋಡಿ ಬೈದು ಬಿಡು ಸಾಕು, ನನ್ನ ಉದ್ಧಾರ ಆಗಿ ಹೋಗ್ತದೆ. ಸೌಭಾಗ್ಯೇ ಭಾಗ್ಯೇ ಅನಧಿಕೃತ, ನಿನಗೆ ಈ ಸೌಭಾಗ್ಯ ಇಲ್ಲ, ಸ್ನಾನ ಮಾಡುವ ಸೌಭಾಗ್ಯ ಅಂತ ಬೈ, ಆದರೆ ಇತಿ ಪ್ರೇಕ್ಷವದ ಮಾಂ, ನನ್ನ ಕಡೆ ನೋಡಿ ಹೇಳಿಬಿಡು ಸಾಕು, ನನ್ನ ಉದ್ಧಾರಣೆ ಆಗಿ ಹೋಗ್ತದೆ, ಇನ್ನೇನ್ ಬೇಕು. ತಥೋ ಮಾನ್ಯಂ ಮಾ ಅನ್ಯಂ, ಇದಕ್ಕಿಂತ ದೊಡ್ಡದು ನನಗೆ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಗಂಗಾದೇವಿ ಕಣ್ಣ ನಡೆಸಿ ನಮ್ಮನ್ನ ನೋಡಿದರು ಅಂದ್ರೆ ಸಾಕು. ತಥೋ ಮಾನ್ಯಂ ಮಾನ್ಯತ್ ಸಕಲ ಮಕಲಂಕಂ ಫಲಮಿಯಾಂ, ನನಗೆ ಸಿಗಬೇಕಾದದ್ದೆಲ್ಲ ಸಿಕ್ಕೋಯ್ತು, ಇನ್ನೇನು ಸಿಗಬೇಕು ನನಗೆ. ಅಂಬತ್ವದರ್ಶನ ಮುಕ್ತಿ ನ ಜಾನೆ ಸ್ನಾನಜಂ ಫಲಂ. ಸತ್ಯಧರ್ಮ ತೀರ್ಥರ ಪ್ರಕಾರ ಅದಕ್ಕರ್ಥ ಅಂಬ ತ್ವದರ್ಶನ, ತ್ವತ್ಕರ್ತೃಕ ದರ್ಶನ, ನೀನು ನಮ್ಮನ್ನು ನೋಡಿದರೆ ಮುಕ್ತಿ. ಬರೀ ನಾವು ನೋಡಿದ್ರಲ್ಲ, ನಾವು ಯಾರು ಬೇಕಾದ್ರೂ ನೋಡ್ತಾ ಇರ್ತೀವಿ ಹಾಗೆ, ಆದ್ರೆ ದೊಡ್ಡವರ ದೃಷ್ಟಿ ನಮ್ಮ ಮೇಲೆ ಬೀಳ್ಬೇಕು. ನಾವು ಅವರನ್ನು ನೋಡೋದು ಪುಣ್ಯ ಇಲ್ಲ ಅಂತಲ್ಲ, ಆದ್ರೆ ಅವರು ನಮ್ಮನ್ನು ನೋಡಿದರೆ ಆಗ ನಮ್ಮ ಉದ್ಧಾರದ ಕಾಲ ಹತ್ತಿರ ಬಂತು ಅಂತ. ಇದು ಸತ್ಯಧರ್ಮ ತೀರ್ಥರ ಮಾತಿನಲ್ಲಿರುವ ಸ್ವಾರಸ್ಯ. ಜಗನ್ನಾಥ ಪಂಡಿತ ಅಂತಾನೆ, ದರಿದ್ರಾಣಂ ದೈನ್ಯಂ ಸುಕೃತ ದುರಿತ ಮಠ ದುರ್ವಾಸನ ಹೃದಾಂ ಧೃತಂ ದೂರೀಕುರುವನ್ ಸಕೃದತಿ ಗತೋ ದೃಷ್ಟಿ ಸರಣಿಂ ಅಪಿದ್ರಾಗಾದಿತ್ಯಾದ್ರುಮದಲನ ದೀಕ್ಷಾ ಗುರುರಿಹ ಪ್ರವಾಹಸ್ತೇವಾರಾಂ ಶ್ರಿಯಮಯಮಪಾರಾಂ ದಿಶತುನಃ. ಗತೋ ದೃಷ್ಟಿ ಸರಣಿಂ, ಒಂದು ಸಲ ನನ್ನ ಕಣ್ಣಿಗೆ ಬಿಟ್ಟರೆ ಸಾಕು, ಅಪಾರವಾದ ಸಂಪತ್ತನ್ನೇ ನೀನು ಸುರಿಸಿ ಬಿಡ್ತೀವಿ ಅಂತ ಜಗನ್ನಾಥ ಪಂಡಿತ ಅಂತಾನೆ. ಅದಾಗುವುದಿಲ್ಲ ಅಂತಾರೆ ಧರ್ಮದ. ನಿನ್ನ ಕಣ್ಣಿಗೆ ಅವಳ ಬಿದ್ದ ಮಾತ್ರಕ್ಕೆ ನಿನಗೆ ಅಪಾರ ಸಂಪತ್ತು ಸಿಗೋದಿಲ್ಲ, ಅವಳ ಕಣ್ಣು ನಿನ್ನ ಮೇಲೆ ಬೀಳಬೇಕು, ಅಂದ್ರೆ ನಿನಗೆ ಅಪಾರವಾದ ಸಂಪತ್ತು ಸಿಗ್ತದೆ. ಅದನ್ನು ತಮ್ಮ ಲಹರಿಯಲ್ಲಿ ಸತ್ಯಧರ್ಮ ತೀರ್ಥರು ತೋರಿಸಿಕೊಟ್ರು. ಇತಿ ಪ್ರೇಕ್ಷವದ ಮಾಂ, ನನ್ನ ದೃಷ್ಟಿ ನಿಮ್ಮ ಮೇಲೆ ಬೀಳೋದು ಮಹತ್ವದ್ದಲ್ಲ, ನಿನ್ನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ದೊಡ್ಡವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅವರು ನಮ್ಮನ್ನು ನೋಡಿದಾಗ ನಮ್ಮ ಉದ್ಧಾರ. ಕರುಣಾ ಜಿತಂತೆ ಸ್ತೋತ್ರದಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಕೇಳ್ತಾರಲ್ಲ, ಕರುಣಾಪೂರ್ಣ ದೃಷ್ಟಿಭ್ಯಾಂ ದೀನಂ ಮಾಮವಲೋಕಯ, ನಾನಿನ್ನು ನೋಡ್ಕೋತೇ ಇದ್ದೀನಿ, ನೀನು ನನ್ನನ್ನು ನೋಡು, ಅದು ಮುಖ್ಯ ಇದೆ. ಅವರು ನಮ್ಮನ್ನು ನೋಡಿದರೆ ಆಗ ನಮ್ಮ ಉದ್ಧಾರವಾಗ್ತದೆ ಎಂಬುದಾಗಿ ಸತ್ಯಧರ್ಮ ತೀರ್ಥರು ಇಲ್ಲಿ ಸೂಚನೆ ಮಾಡುತ್ತಾರೆ. ಹೀಗೆ ಗಂಗಾಲಹರಿಯ ಅನೇಕ ಸುಂದರವಾದಂತಹ ಸ್ತುತಿಗಳಿಂದ ಗಂಗೆಯ ಮಹಿಮೆಯನ್ನ ತಿಳಿಸಿ, ಅನೇಕ ಚಾಟೋಕ್ತಿಗಳಿಂದ ಪ್ರಹೇಳಿಕೆಗಳಿಂದ ಜಗತ್ತಿಗೆ ಅನೇಕ ವಿಧವಾದ ಸಂದೇಶಗಳನ್ನು ತೋರಿಸಿದ ಮಹಾನುಭಾವರು. ಗುರುಗಳ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಸತ್ಯವರರ ಪಾದುಕಾ ಸ್ತುತಿಯನ್ನ ಮಾಡಿ ವಿಶೇಷವಾಗಿ ಅವರನ್ನ ಅರ್ಚನೆ ಮಾಡಿದ ಮಹಾನುಭಾವರು. ಸತ್ಯವರ ತೀರ್ಥರ ವೃಂದಾವನವನ್ನ ಮೊದಲಿಗೆ ನಾಮಗೊಂಡಲದಲ್ಲಿ ಮಾಡ್ತಾರೆ ಒಂದ್ಸಲ, ಒಂದು ವೃಂದಾವನ. ಮತ್ತೆ ದಿವಾನರ ಅಪೇಕ್ಷೆಯಂತೆ ಇಲ್ಲಿ ದೊಡ್ಡದಾದ ಕಟ್ಟಡವನ್ನೆಲ್ಲ ಕಟ್ಟಿಸಿ, ಲೇಪಾಕ್ಷಿ ದೇವಸ್ಥಾನ ಅಂತ ಇದೆ ಅಲ್ಲಿ, ಆ ಶೈಲಿಯಲ್ಲಿ ಅತೀ ಅದ್ಭುತವಾದ ರೀತಿಯಲ್ಲಿ ಆ ಸತ್ಯವರ ತೀರ್ಥರ ವೃಂದಾವನದ ಕಟ್ಟಡ ಇದೆ. ಅದೇ ಶೈಲಿಯಲ್ಲಿ ಆ ಎಲ್ಲ ಶಿಲಾಮಂಟಪಗಳನ್ನು ಧರಿಸಿ ದಿವಾನ್ ಪೂರ್ಣಯ್ಯನವರ ಅಪೇಕ್ಷೆಯ ಪ್ರಕಾರ ಆ ಮಂಟಪವನ್ನು ಕಟ್ಟಿಸಿ ಅಲ್ಲಿ ಸತ್ಯವರ ತೀರ್ಥರ ಪುನಃ ವೃಂದಾವನದ ಪ್ರತಿಷ್ಠಾಪನೆ ಆಗಬೇಕು ಅಂತ
ನ್ಯಾಮಗೊಂಡಲದಿಂದ ಸಂಚೈವಿದನವರು ಅಲ್ಲಿಯವರೆಗೆ ಅದನ್ನು ತೆಗೆದುಕೊಂಡು ಬರಬೇಕು ವೃಂದಾವನ. ಬ್ರಿಟಿಷ್ ಅಧಿಕಾರಿಗಳು ದೇಹವನ್ನ ಊರಿನಿಂದ ಊರಿಗೆ ಒಯ್ಯೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ಸತ್ಯವರರ ಅಪೇಕ್ಷೆ ಇದೆ, ಸತ್ಯಧರ್ಮ ತೀರ್ಥರ ಅಪೇಕ್ಷೆ ಇದೆ, ತರಬೇಕು ಅಂತನ್ನೋ ಸಂಕಲ್ಪ ಆಗಿ ಹೋಗಿತ್ತು. ಮತ್ತೆ ಇವರು ಪರ್ಮಿಷನ್ ಕೊಡೋದಿಲ್ಲ ಅಂದ್ರೆ ಬೇಡಲಿ ಅಂದ್ರು, ತೆಗೆದುಕೊಂಡು ಬಂದರು. ಮೇಣೆಯಲ್ಲಿ ತೆಗೆದುಕೊಂಡು ಬರುವಾಗ ಅವರು ಅಧಿಕಾರಿಗಳು ಬಂದು ತಡದೇ ಬಿಟ್ರು, ನಿಮ್ಮನ್ನು ಬಿಡೋದಿಲ್ಲ, ನೀವು ಹೇಗೆ ತಂದ್ರಿ ಅಂತ. ಹೇಗೆ ತಂದ್ರಿ? ನಮ್ಮ ಗುರುಗಳನ್ನ ನಾವು ಕರ್ಕೊಂಡು ಹೊಂಟಿದ್ದೇವೆ, ಹೇಗೆ ತಂದ್ರಿ ಅಂದ್ರೆ ಇನ್ನೇನು ಹೇಳೋದು, ತರೋದೇನೆ, ಕರ್ಕೊಂಡು ಹೊಂಟೀವಿ ಅಂತ. ಅಲ್ಲ, ಡೆಡ್ ಬಾಡಿ ಹೇಗೆ ಕರ್ಕೊಂಡು ಹೊಂಟೀರಿ ಅಂತ ಕೇಳಿದೆ. ಇದು ಡೆಡ್ ಬಾಡಿ ಅಲ್ವೇ ಅಲ್ಲ ಅಂದ್ರೆ ಅವರು ನಮ್ಮ ಗುರುಗಳ ಒಳಗಿದ್ದಾರೆ. ಸುಮ್ಮನೆ ಇವರು ಧೈರ್ಯದಿಂದ ಹೊಡೆದು ಬಿಟ್ಟರು ಶಿಷ್ಯರು. ಅವನ ಹತ್ತಿರ ಬಂದು ಮೇಣೆಯ ಪರದೆ ಸರಿಸಿ ನೋಡಬೇಕು ಅನ್ನೋ ಪ್ರಯತ್ನದೊಳಗಿದ್ದಾಗ ಒಳಗಿನಿಂದ ನಾರಾಯಣ 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 ಅಂತ ಧ್ವನಿ ಕೇಳಿ, ಯಾರೋ ಹೇಳಿದ ಮಾತು ಕೇಳಿ ನಾನು ನಿಮಗೆ ಸುಮ್ಮನೆ ತಡೆ ಮಾಡಿದೆ. ಪಾಪ ನೀವು ಯಾರೋ ನಿಮ್ಮ ಗುರುಗಳನ್ನು ನೀವು ಕರ್ಕೊಂಡು ಹೊಂಟಿರಿ ಬದುಕಿದವರನ್ನ ಅಂದ್ರೆ ನಾನೇ ಯಾಕೆ ಅಡ್ಡ ಬರ್ತಿದ್ದೆ ಅಂತ ಅವನು ಹೋಗ್ಬಿಟ್ಟ. ಸತ್ಯವರ ತೀರ್ಥರ ವೃಂದಾವನವನ್ನು ನಿರಾತಂಕವಾಗಿ ತಂದು ಸಂತೈಬೆದನೂರಿನಲ್ಲಿ ಪುನಃ ಸ್ಥಾಪನೆ ಮಾಡಿದ್ದಾರೆ. ಆದರೆ ಇವತ್ತಿಗೆ ಎರಡೂ ಕಡೆಗೆ ವೃಂದಾವನ ಇದೆ. ನಾಮಗೊಂಡಲದಲ್ಲಿಯೂ ವೃಂದಾವನ ಇದೆ, ಅಲ್ಲಿಯೂ ಪೂಜಾ, ಪ್ರಥಮ ವೃಂದಾವನ ಆದದ್ದರಿಂದ ಅಲ್ಲಿಯೂ ಪೂಜಾ ಪುನಸ್ಕಾರಗಳು ನಡೀತಿದೆ. ಸತ್ಯಧರ್ಮ ತೀರ್ಥರು ತಮ್ಮ ಹಸ್ತಾಕ್ಷರಗಳಿಂದ ಬರೆದ ಪತ್ರ ಇನ್ನೂ ಅಲ್ಲಿ ಉಂಟು ನಾಮಗೊಂಡಲದಲ್ಲಿ. ಇಲ್ಲಿ ನಿರಂತರ ಪೂಜಾ ಕೈಂಕರ್ಯ ನಡೆಯಬೇಕು ಅಂತ ಸಂತೈಬೆದನೂರಿನಲ್ಲಿಯೂ ತಮ್ಮ ಗುರುಗಳ ವೃಂದಾವನ ಸ್ಥಾಪನೆ ಮಾಡಿ ಅಲ್ಲಿಯೂ ಪೂಜಾದಿಗಳು ನಡೆಯುವಂತೆ ವ್ಯವಸ್ಥೆಯನ್ನ ಮಾಡಿದಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ಗುರುಗಳಲ್ಲಿ ಮಾಡಿದಂತೆ ನಮ್ಮ ಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನ, ಭಗವಂತನಲ್ಲಿ ಭಕ್ತಿಯನ್ನ, ಗಂಗಾದೇವಿಯಲ್ಲಿ, ರುದ್ರದೇವರಲ್ಲಿ, ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ಭಕ್ತಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಶ್ರೀಕೃಷ್ಣ.